ಶಿವರಾಮ್ ಕಾರಂತ ವೇದಿಕೆ ಮತ್ತು ಪಾವನ್ ಟ್ರಸ್ಟ್ ಎರಡೂ ಸೇರಿ ನಡೆಸುತ್ತಿರುವ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಟ್ರಸ್ಟ್ ಮತ್ತು ವೇದಿಕೆಯ ಪದಾಧಿಕಾರಿಗಳೇ ಮತ್ತು ಸ್ನೇಹಿತರೆ, 1981ರಲ್ಲಿ ನಾನು ಉಡುಪಿಗೆ ಹೋಗಿದ್ದೆ. ಶಿವರಾಮ್ ಕಾರಂತರು ಆವಾಗ ವಿದೇಶ ಪ್ರವಾಸ ಮಾಡಿ ಭಾರತಕ್ಕೆ ಬಂದಿದ್ದರು ಮತ್ತು ಅವರ ಯಕ್ಷಗಾನ ಅವರೇನು ಪ್ರಯೋಗ ಮಾಡಿದ್ರು ಆ ಯಕ್ಷಗಾನದ ಪ್ರದರ್ಶನ ರವೀಂದ್ರ ಭವನದಲ್ಲಿ, MGM ಕಾಲೇಜಿನ ರವೀಂದ್ರ ಭವನದಲ್ಲಿ. ಅಲ್ಲಿ ಹೀಗೆ ಮಾತಾಡ್ತಾ ಇದ್ದಾಗ ಆಗ ನಾನಿನ್ನು ಕಾಲೇಜಿನ ಉಪನ್ಯಾಸಕನಾಗಿ ಸೇರಿದ್ದೆ ಅಷ್ಟೇ. ಒಬ್ಬ ಲೇಖಕನಾಗಿ ನನಗೆ ಆವಾಗ ಯಾವ ಐಡೆಂಟಿಟಿ ಕೂಡ ಇರಲಿಲ್ಲ. ಆವಾಗ ಒಂದು ಹಂತದಲ್ಲಿ ಶಿವರಾಮ ಕಾರಂತರು, ಖುಷಿ ಹರಿದಾಸ್ ಭಟ್ರು, ಉಡುಪಿ ರಾಜಗೋಪಾಲಾಚಾರ್ಯರು ಮತ್ತು ಪಾವೆನ್ ಒಟ್ಟಿಗೆ ನಿಂತಿದ್ರು. ನನಗೆ ಆ ಘಟನೆ ಕಳೆದು 81, ಈಗ ನಾವು 2025ರಲ್ಲಿದ್ದೇವೆ. ಈಗ ನನಗೆ ಆ ಕ್ಷಣವನ್ನು ನೆನೆಸಿಕೊಂಡ್ರೆ ನನ್ನ 70 ವರ್ಷದ ಜೀವನದ ಒಂದು ಅಮೂಲ್ಯ ಕ್ಷಣ ಅದು ಅಂತ ಅನ್ನಿಸ್ತದೆ. ನಮ್ಮ ಹತ್ರ ಆವಾಗ ಮೊಬೈಲ್ ಇರಲಿಲ್ಲ, ಇಲ್ಲದ್ರೆ ಎಂಥ ಫೋಟೋಸ್ ಇಟ್ಬಿಡೋದು ಅಂತ. ಉಡುಪಿ ಗೋಪಾಲಾಚಾರ್ಯರು ಯಕ್ಷಗಾನ ಸಂಗೀತದ ಮೇಲೆ ಪುಸ್ತಕಗಳು, ಖುಷಿ ಹರಿದಾಸ್ ಭಟ್ರು ಉಡುಪಿಯ ಬೆಳಕು. ಅವ್ರು ತೀರಿಕೊಂಡ ಮೇಲೆ ಉಡುಪಿಯ ಬೆಳಕೆ ಮತ್ತೆ ಒತ್ತಿಕೊಳ್ಳೇ ಇಲ್ಲ ಅಂತ ಅನ್ಸಕ್ಕೆ ನನ್ನಂತವನಿಗೆ ಅನಿಸಿತ್ತು. ಕಾರಂತರ ವೇದಿಕೆಯಲ್ಲಿ ಕೆಲಸ ಮಾಡ್ತಿರೋದ್ರಲ್ಲಿ ನಾನು ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಹೇಳಬೇಕಾದ ಒಂದೇ ಮಾತು ಯಾವುದು ಅಂತಂದ್ರೆ, 19-20ನೇ ಶತಮಾನದ ಉದ್ದಕ್ಕೂ ಆವರಿಸಿ 1901ರಲ್ಲಿ ಹುಟ್ಟಿ 1992ರವರೆಗೆ ಬದುಕಿದ ಮಹಾಧೀಮಂತ 20ನೇ ಶತಮಾನದ ಉದ್ದಕ್ಕೂ ಪಸರಿಸಿ 21ನೇ ಶತಮಾನದಲ್ಲಿಯೂ ಕೂಡ ಪ್ರಸ್ತುತವಾಗುತ್ತಿರುವ ಕನ್ನಡದ 2-3 ಲೇಖಕರಿಗೆ ಕಾರಂತರು ಕೂಡ ಅವರು. ಬೇರೆ ಬೇರೆ ಕಾರಣಗಳಿವೆ. ಅಂದ್ರೆ ಕಾಲ ಕಳೆದ ಹಾಗೆ ಲೇಖಕರು ಔಟ್ಡೇಟ್ ಆಗುವುದು ಒಂದಾದ್ರೆ ಹೆಚ್ಚು ಹೆಚ್ಚು ಪ್ರಸ್ತುತರಾಗುವುದಿಲ್ಲ. ಪಾವನ್ ಆವಾಗ ನನಗೆ ಹೆಚ್ಚು ಇಂಪ್ರೆಸ್ ಆಗಲಿಲ್ಲ ಅವರು. ಯಾಕಂದ್ರೆ ನಾವು ಹರಿದಾಸ್ ಭಟ್ರು ಗೊತ್ತಿತ್ತು, ಕಾರಂತರ ಯಕ್ಷಗಾನ ನೋಡಿದ್ವಿ, ಗೋಪಾಲಾಚಾರ್ಯರು ಯಕ್ಷಗಾನದ ಬಗ್ಗೆ ಮಾತಾಡೋದು ಗೊತ್ತಿತ್ತು, ಯಕ್ಷಗಾನವನ್ನು ನಾವು ನೋಡ್ತಾ ಇದ್ವಿ. ಪಾವನ್ ಕಸ್ತೂರಿಯಲ್ಲಿ ಬರಿತಾ ಇದ್ರು, ಭಾಷೆಯ ಮೇಲೆ ಬರಿತಾ ಇದ್ರು. ಆಮೇಲೆ ಉಡುಪಿಯಿಂದ ಪ್ರಕಟವಾಗುತ್ತಿರುವ ಒಂದು ಸಣ್ಣ ಸಂಚಿಕೆ ಹರಿದಾಸ್ ಭಟ್ರು ತರ್ತಾ ಇದ್ರು, ಅದರಲ್ಲಿ ಅವರ ತುಳು ಕವನಗಳು ಪ್ರಕಟ ಆಗ್ತಾ ಇದ್ವು. ಒಂದು ದೊಡ್ಡ ಇಂಪ್ರೆಸ್ ಅಂತ ನಮ್ಮ ಮೇಲೆ ಬಹಳ ತೀವ್ರವಾದ ಪರಿಣಾಮವನ್ನು 80ರ ದಶಕದಲ್ಲಿ ಅವರು ಬೀರಲಿಲ್ಲ. ನನ್ನ ಪರ್ಸನಲ್ ಸಮಸ್ಯೆ, ಅವರದೇ ಶಕ್ತಿ ಇರಲಿಲ್ಲ ಅಂತ. ಆದರೆ 80ರ ದಶಕದ ಅನಂತರ 90ರ ದಶಕದ ಅನಂತರ ಏನು ನಾವು ಒಂದು ಜಾಗತೀಕರಣದ ಪರಿಣಾಮವನ್ನು ಕಾಣ್ತಾ ಇದ್ದೀವಿ, ಗ್ಲೋಬಲೈಸೇಷನ್. ಈ ಗ್ಲೋಬಲೈಸೇಷನ್ಗೆ ಇನ್ನೊಂದು ಪದ ಯಾವುದು ಅಂದ್ರೆ ಇಂಟರ್ನ್ಯಾಷನಲೈಸೇಷನ್ ಆಫ್ ನಾಲೆಡ್ಜ್ ಸಿಸ್ಟಮ್. ಸಾಹೇಬ್ರೆಲ್ಲ ಇದ್ದಾರೆ, ಎಲ್ಲ ಇದ್ದಾರೆ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡೋರು. ಇಂಟರ್ನ್ಯಾಷನಲೈಸೇಷನ್ ಆಫ್ ನಾಲೆಡ್ಜ್ ಸಿಸ್ಟಮ್ ಅಂತ, ಜ್ಞಾನದ ಅಂತಾರಾಷ್ಟ್ರೀಕರಣ. ಜ್ಞಾನದ ಅಂತಾರಾಷ್ಟ್ರೀಕರಣ ಆಗುವಾಗ ಅದು ತಾಂತ್ರಿಕವಾಗಿ ಸರಿಯಲ್ಲ. ಈಗ ಒಂದು ಪೆನ್ನು ನಾನು ತಯಾರು ಮಾಡಿದ್ರೆ ಪೆನ್ ಎಲ್ಲ ಕಡೆಗೂ ಕೆಲಸ ಮಾಡ್ತೇನೆ. ಅಥವಾ ಕಂಪ್ಯೂಟರ್ಗೆ ಒಂದು ಮೌಸ್, ಹೊಸ ಬಗೆಯ ಮೌಸ್ ಅನ್ನು ನಾನು ಕಂಡುಹಿಡಿಸಿದ್ದೇನೆ ಅಥವಾ ಏನೋ ಒಂದು ಮಾಡಿದ್ದೇನೆ ಅಂತಂದ್ರೆ ಅದು ಶುಡ್ ಬಿ ಕಾಂಪಿಟೇಬಲ್ ಟು ಆಲ್. ಜಗತ್ತಿನ ಯಾವ ಮೂಲೆಯಲ್ಲೂ ಕೆಲಸ ಮಾಡಬೇಕು. ಅದು ಆಧುನಿಕ ತಂತ್ರಜ್ಞಾನದ ಒಂದು ಗುಣ. ಇದನ್ನು ಭಾಷೆ, ಸಾಹಿತ್ಯ, ಸಂಸ್ಕೃತಿಗೆ ಹೋಲಿಸಿದಾಗ ಈ ಕನ್ನಡ ಎಂಬುದು ವಿಶ್ವಖ್ಯಾತಿ ಆಗುವುದು ಹೇಗೆ? ನಾನು ಹೇಳುವ ಕನ್ನಡದ ವಿಷಯಗಳು ಅಮೆರಿಕದವನಿಗೋ, ರಷ್ಯಾದವನಿಗೋ, ಇಂಗ್ಲೆಂಡಿನವನಿಗೋ ಅಥವಾ ನ್ಯೂಜಿಲ್ಯಾಂಡಿನವನಿಗೋ, ಆಸ್ಟ್ರೇಲಿಯಾದವನಿಗೋ ಅದು ಪ್ರಸ್ತುತ ಆಗುವುದು ಹೇಗೆ? ತಂತ್ರಜ್ಞಾನ, ತಾಂತ್ರಿಕ ವಿಷಯಗಳಲ್ಲಿ ಅದು ಜಾಗತೀಕರಣಗೊಂಡಷ್ಟು ವೇಗವಾಗಿ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳು ಆಗಬೇಕು. ಈ ಬಿಕ್ಕಟ್ಟನ್ನ ನಾವು ಹೆಚ್ಚು ಹೆಚ್ಚು ಎದುರಿಸುತ್ತಿರುವಂತಹ ಇವತ್ತಿನ ಸಂದರ್ಭದಲ್ಲಿ ನಮಗೆ ಪಾವನ್ ಬರಹಗಳು ಹೆಚ್ಚು ಹೆಚ್ಚು ಪ್ರಸ್ತುತವಾಗ್ತಾ ಹೋಗ್ತವೆ ಎಂಬುದನ್ನು ನಾನು ಒಂದೆರಡು ಉದಾಹರಣೆ ಮೂಲಕ ಹೇಳ್ತೇನೆ. ಹೇಗೆ ಅಂತ, ಜಾಗತೀಕರಣದ ಇಂದಿನ ಸಂದರ್ಭದಲ್ಲಿ ಜ್ಞಾನದ ಅಂತಾರಾಷ್ಟ್ರೀಯ
ರಾಷ್ಟ್ರೀಕರಣ ಎಂಬುದು ಒಂದು ದೊಡ್ಡ ಪರಿಕಲ್ಪನೆಯಾಗಿ ಬೆಳೆದಿರುವಂತಹ ಸಂದರ್ಭದಲ್ಲಿ 2008ರಲ್ಲಿ ಭೂಷಣ್ ಪಟವರ್ಧನ್ ಅವರು ಒಂದು ಕಮಿಟಿ ರಿಪೋರ್ಟ್ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ. ಅದು ಈಗ NEP ಆಗಿ ಈಗ ಬರ್ತಾ ಇದೆ, ನಮ್ಮ ನಡುವೆ ಬರ್ತಾ ಇದೆ. ಅದರಲ್ಲಿ ಒಂದು ರೆಕಮೆಂಡೇಶನ್, 3 ಬಹಳ ಮುಖ್ಯವಾದ ರೆಕಮೆಂಡೇಶನ್ಸ್ ಇದೆ. ಅದರ ಒಂದು ರೆಕಮೆಂಡೇಶನ್ ಯಾವುದು ಅಂತಂದ್ರೆ ದಿ ಪ್ರೆಸೆನ್ಸ್ ಆಫ್ ಫಾರಿನ್ ಸ್ಟೂಡೆಂಟ್ಸ್ ಇನ್ ಇಂಡಿಯನ್ ಯೂನಿವರ್ಸಿಟಿ. ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ವಿದೇಶಿ ವಿಶ್ವವಿದ್ಯಾಲಯಗಳ ಹಾಜರಾತಿ ಇರಬೇಕು ಅಂತ ಹೇಳೋದು ಇದೆ. ಮತ್ತೆ ಇದು ಈಗ ನಿಜ ಆಗ್ತದೆ. ದೆಹಲಿಯ ಬಹಳ ವಿಶ್ವವಿದ್ಯಾಲಯಗಳಲ್ಲಿ ಸುಮಾರು 30% ಹೆಚ್ಚು ವಿದೇಶಿ ವಿದ್ಯಾರ್ಥಿಗಳು ಇವತ್ತು ಅಭ್ಯಾಸ ಮಾಡ್ತಾ ಇದ್ದಾರೆ. ವಿದೇಶದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳೇ ಡೆಲ್ಲಿ ಅಂತ ಕಡೆ ಬಂದು ತಮ್ಮ ಶಾಖೆಗಳನ್ನು ತೆರೆದು ಭಾರತೀಯರನ್ನು ಒಳಗೊಂಡು ವಿದೇಶಿ ವಿದ್ಯಾರ್ಥಿಗಳನ್ನು, ವಿದೇಶಿ ಅಧ್ಯಾಪಕರನ್ನು, ಭಾರತೀಯ ಅಧ್ಯಾಪಕರನ್ನು ಒಟ್ಟಿಗೆ ಸೇರಿಸಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಭಾರತೀಯ ಪಾಂಡಿತ್ಯ ಅಂತ ಇದೆಯಲ್ಲ, ಸ್ಕಾಲರ್ಶಿಪ್ ಅಂತ ಹೇಳ್ತೀವಲ್ಲ, ಈ ಸ್ಕಾಲರ್ಶಿಪ್ಗೆ ಎಲ್ಲಿ ಬೆಲೆ ಇರ್ತದೆ ಅಂತ ನಾವು ಹುಡುಕಿಕೊಂಡು ಹೋದಾಗ ನಮಗೆ ಪಾವೆನ್ ಪದಾರ್ಥ ಚಿಂತಾಮಣಿ ಮಾತ್ರ ಅಲ್ಲ, ಅವರು ಅನುವಾದಿಸಿದ ಸುಭಾಷಿತ ಮೊದಲಾದಂಥ ಅನೇಕ ಪುಸ್ತಕಗಳು ನಮಗೆ ಹೆಚ್ಚು ಹೆಚ್ಚು ಇವತ್ತು ಆಪ್ತವಾಗ್ತವೆ. ಮತ್ತು ಅವರು ಯಾವ ಒಂದು ಜ್ಞಾನವನ್ನು ನಮಗೆ ಬೆಳೆಸಿಕೊಟ್ರು, ಯಾವ ಜ್ಞಾನದ ಬೆಳವಣಿಗೆಯಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡು ನಮ್ಮ ಅಂತರಾತ್ಮವನ್ನು ಬೆಳಗಿದ್ರು, ಆ ಜ್ಞಾನ ಇದೆಯಲ್ಲ, ಅದರ ಮೂಲಕ ನಾವು ಇವತ್ತು ಅಂತಾರಾಷ್ಟ್ರೀಯವಾದಂಥ ಮನ್ನಣೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಎನ್ನುವುದು ನನ್ನ ಗಟ್ಟಿಯಾದ ತಿಳುವಳಿಕೆ. ಅದಕ್ಕೆ 2-3 ಉದಾಹರಣೆ ಕೊಡ್ತೀನಿ. ಒಂದು, 1799ರಲ್ಲಿ ಟಿಪ್ಪು ಸತ್ತ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೊದಲ 30 ವರ್ಷದಲ್ಲಿ 1836 ಹೊತ್ತಿಗೆ ಪಾಸಲ್ ಮಿಷನರಿಗಳು ಪ್ರವೇಶ ಮಾಡಿ 1842ರ ಹೊತ್ತಿಗೆ ಮಂಗಳೂರಿನಲ್ಲಿ ಶಾಲೆ ತೆರೆದರು. ಪಾಸಲ್ ಮಿಷನರಿಗಳು ಮಂಗಳೂರಲ್ಲಿ ಶಾಲೆ ತೆರೆದ ಮೇಲೆ ನಮ್ಮ ಅಧ್ಯಯನ ಕ್ರಮಗಳು, ನಮ್ಮ ಪಠ್ಯಕ್ರಮಗಳು ಎಲ್ಲ ಬದಲಾದವು. ಅದಕ್ಕಿಂತ ಮೊದಲು ಇದ್ದಂಥ ಶಿಕ್ಷಣ ಕ್ರಮ ಸಂಪೂರ್ಣವಾಗಿ ಬದಲಾಗಿ ಒಂದು ಹೊಸ ಬಗೆಯ ಶಿಕ್ಷಣ ಕ್ರಮ ನಮ್ಮಲ್ಲಿ ಆರಂಭ ಆಯಿತು. ನಾವು ಅದನ್ನು ಬಹಳ ಸರಳವಾಗಿ ಇಂಗ್ಲಿಷ್ ಶಿಕ್ಷಣ ಕ್ರಮ ಅಂತ ಹೇಳ್ತೀವಿ. ಅದು ಒಳ್ಳೆಯದ ತಪ್ಪೋ, ಅದರ ಪರಿಣಾಮಗಳು ಏನಾಯಿತು ಅದು ಇನ್ನೊಂದು ವಿಷಯ. ಅದು ಶುರುವಾಯಿತು ಎಂಬುದು ಒಂದು ಚಾರಿತ್ರಿಕವಾದ ಸತ್ಯ. ಇದರ ಪರಿಣಾಮವಾಗಿ 1870ರಷ್ಟೊತ್ತಿಗೆ ಮ್ಯಾನರ್ ಎಂಬುದು ತುಳು ಪ್ರಾರ್ಥನೆಗಳನ್ನು ಸಂಗ್ರಹಿಸಿಕೊಟ್ಟರು ಮೊದಲ ಬಾರಿಗೆ. ಆ ಪ್ರಾರ್ಥನೆಗಳು 400 ವರ್ಷದಿಂದ ಇತ್ತು. ಆದರೆ ಅವು ಅಧ್ಯಯನ ಯೋಗ್ಯವಾದ್ದು, ಸಂಗ್ರಹ ಯೋಗ್ಯವಾದ್ದು ಎಂಬುದು ನಮಗೆ ಗೊತ್ತಿರಲಿಲ್ಲ. ಅದನ್ನು ಮ್ಯಾನರ್ ತೊಡೆದು ಹಾಕಿ ಪ್ರಾರ್ಥನಾ ಸಂಪುಟವನ್ನು 1872ರಲ್ಲಿ ಕೊಟ್ಟರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಿಟ್ಟಲ್ ಅವರು ಒಂದು ಡಿಕ್ಷನರಿ ಕೊಟ್ಟರು. ನಮ್ಮಲ್ಲಿ ನಿಘಂಟುಗಳು ಇದ್ದು, ನಿಘಂಟುಗಳು ಇರಲಿಲ್ಲ ಅಂತಲ್ಲ. ನಮ್ಮಲ್ಲಿ ಪಾಣಿನಿಯ ಅಷ್ಟಾಧ್ಯಾಯಿಯಿಂದ ಶುರುವಾದರೆ ಕೇಶಿರಾಜನ ಶಬ್ದಮಣಿ ದರ್ಪಣದವರೆಗೆ ದೇಶಿ ಭಾಷೆಗಳಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ಮತ್ತು ಬೇರೆ ಭಾರತೀಯ ಭಾಷೆಗಳಲ್ಲಿ ನಿಘಂಟುಗಳು ಬಂದಿವೆ. ಆದರೆ ಹಾಗೆ ನಿಘಂಟುಗಳು ಬಂದಾಗ ಆ ನಿಘಂಟುಗಳು ಕೊಡುತ್ತಿದ್ದಂಥ ಶಬ್ದಗಳಿವೆ. ಕಿಟ್ಟಲ್ ಕನ್ನಡ ಸಾಹಿತ್ಯ, ಕನ್ನಡ ಪಠ್ಯಗಳು, ಕನ್ನಡ ಜನರ ಮಾತು, ಕನ್ನಡ ಗಾದೆಗಳು, ಜನಮಾನಸದಲ್ಲಿ ಬಳಕೆಯಲ್ಲಿದ್ದಂಥ ಪದಗಳನ್ನು ಆಧರಿಸಿ ಕಟ್ಟಿದ ನಿಘಂಟಿಗೂ ಸ್ವರೂಪದಲ್ಲಿ ವ್ಯತ್ಯಾಸ ಇದೆ. ಹಾಗೆ ಕಿಟ್ಟಲ್ ನಿಘಂಟು ಬಂತು ನಮಗೆ. ಇದಾದ ಮೇಲೆ ಕರಾವಳಿಯ ಅತ್ಯಂತ ದೊಡ್ಡ ವಿದ್ವಾಂಸ ಅಂತ ನಾವು ಇವತ್ತು ಹೇಳುವುದಾದ್ರೆ ಮಂಜೇಶ್ವರ ಗೋವಿಂದಪ್ಪಯ್ಯವರು ಕೆಲಸ. ಮಂಜೇಶ್ವರದಂತ ಒಂದು ಸಣ್ಣ ಹಳ್ಳಿಯಲ್ಲಿ ಕುಳಿತು ಜಗತ್ತಿನ 9 ಭಾಷೆಗಳನ್ನು ಕಲಿತರು. ಗ್ರೀಕ್ ಕಲಿತರು, ಕೊಂಕಣಿಯವರ ಮನೆ ಮಾತಾಡಿದರು, ತುಳು ಅವರ ಪರಿಸರದ ಭಾಷೆಯಾಗಿದೆ, ಕನ್ನಡ ಅವರ ಹೃದಯದ ಭಾಷೆಯಾಗಿದೆ, ಇಂಗ್ಲಿಷ್, ಎಲ್ಲ ಭಾಷೆಗಳನ್ನು ಕಲಿತರು. ಎಲ್ಲ ಭಾಷೆಗಳನ್ನು ಕಲಿತು ಗ್ರೀಕ್ ನಾಟಕದಲ್ಲಿ ಕನ್ನಡ ಪದಗಳು ಅಂತ ಒಂದು ಲೇಖನ ಬಂದರು. ಆ ಲೇಖನಕ್ಕೋಸ್ಕರ ಗ್ರೀಕ್ ಕಲಿತರು. ಅದು ಅಂದ್ರೆ ಇವತ್ತು ಗೋವಿಂದಪ್ಪಯ್ಯವರ ಪಾಂಡಿತ್ಯ ಏನಿದೆ ಅದು ಒಳಗೊಳ್ಳುವ ವಿಷಯಗಳು, ಅದರ ವಿಸ್ತಾರ ಮತ್ತು ಅದರ ಆಳ, ಇದನ್ನು ಸಮಗಟ್ಟುವ ಇನ್ನೊಬ್ಬ ವಿದ್ವಾಂಸ ಕರಾವಳಿಯಲ್ಲಿ ಕಾಣಬೇಕು. ಆದರೆ ಕಿಟ್ಟಲ್ ಮೊದಲಾದವರು ನಾನು ಏನು ಆರಂಭದಲ್ಲಿ ಒಂದು ಪಾಂಡಿತ್ಯವನ್ನು ಶುರು ಮಾಡಿದೆಯಲ್ಲ, ಆ ಪಾಂಡಿತ್ಯ ಪ್ರೌಢವಾಗಿ, ಪ್ರಗಲ್ಭವಾಗಿ, ವಿಸ್ತಾರವಾಗಿ ಕೆನೆಗಟ್ಟಿದ್ದು ಗೋವಿಂದಪ್ಪಯ್ಯವರು. ಅಲ್ಲಿಂದ ಮುಂದೆ ಪರಂಪರೆಯ ಬೆಳೆದರು. ಉಳಿಯ ತಿಮ್ಮಪ್ಪಯ್ಯನವರು ಪಂಪ ಪುಸ್ತಕ ಬರೆದರು. ಇವತ್ತಿಗೂ ಕೂಡ ಮುಳಿಯ ತಿಮ್ಮಪ್ಪಯ್ಯನವರು ಪಂಪನಿಗೆ ಮಾಡಿದ ವ್ಯಾಖ್ಯಾನ ಅಂತಿಮ ಅಂತ ನಾವೆಲ್ಲರೂ ಭಾವಿಸಿಕೊಂಡು ಓದ್ತಿದ್ದೇವೆ.
ಭಟ್ರು. ಇಡೀ ಕನ್ನಡ ಸಾಹಿತ್ಯ ಪರಂಪರೆ ಕಂಡಂತ ಅತ್ಯಂತ ದೊಡ್ಡ ಧೀಮಂತ ಸಂಶೋಧಕ, ಭಾಷಾಶಾಸ್ತ್ರಜ್ಞ ಅದು ಸೇಡಿಯಂ ಕೃಷ್ಣ ಭಟ್ರು. ಅವರು ಮಳೆಯ ಮೇಲೆ ಬಂದ ಒಂದು ಲೇಖನ ಓದಿದ್ರೆ ಸಾಕು ಅವರ ವಿದ್ವತ್ತಿನ ಆಳ ವಿಸ್ತಾರ ಏನಂತ ಗೊತ್ತಾಗ್ತದೆ. ಮಳೆ ಅವ್ರಿಗೊಂದು ಪ್ರಶ್ನೆ ಆಗ್ತದೆ, ಈ ಊರಲ್ಲಿ ಇಷ್ಟು ಮಳೆ ಬರ್ತದೆ, ದಕ್ಷಿಣ ಕನ್ನಡದವರಿಗೆ ಗೊತ್ತಿರ್ತದೆ, ಬರ್ಸ, ನಾವು ಬರ್ಸ ಅಂತ ಹೇಳ್ತೀವಿ, ಬರ್ಸವತ್ತೊಂದು ಮರ. ಆ ಬರ್ಸ ಎಂಬುದು ವರ್ಷದ ತತ್ವ, ಅದು ಸಂಸ್ಕೃತ ಪದ. ಅವರೊಂದು ಪ್ರಶ್ನೆ ಆಗ್ತಾರೆ, ಇಷ್ಟು ಈ ಊರಲ್ಲಿ ಇಷ್ಟು ಮಳೆ ಬರುವಾಗ ಈ ಮಳೆಗೊಂದು ಪದ ಇಲ್ವ ತುಳುವಿನಲ್ಲಿ? ಹಾಗಾದ್ರೆ ಅದನ್ನು ನಾವು ಸಂಸ್ಕೃತದಲ್ಲಿ ತಗೊಳ್ಬೇಕು. ಸಂಸ್ಕೃತದಲ್ಲಿ ಮಾತ್ರ ಮಳೆ ಬರುತ್ತಾ, ಮಂಗಳೂರಿನಲ್ಲಿ ಮಳೆ ಬರುವುದಿಲ್ಲ, ತುಳುವಿನಲ್ಲಿ ಮಳೆ ಬರುವುದಿಲ್ಲ ಅಂತ ಒಂದು ಪ್ರಶ್ನೆ. ಹಾಗೆ ಅವರು ಅದನ್ನ ಮತ್ತೆ ಅದನ್ನು ತಕೊಂಡು ಹೋಗಿ ತೆಂಗಿನಕಾಯಿ, ಹಲಸಿನಕಾಯಿ ಹೊಡೆದು, ಹಲಸಿನಕಾಯಿಯ ಮರೆ ಮೇಣ ಅದನ್ನೆಲ್ಲ ತೆಗೆದು ಮರೆಯಿಂದ ಮಳೆ, ಹೀಗೆ ಒಂದು ನೋಡಿ. ನಾನು ಹೇಳಿದ್ದು ಅದು ಜ್ಞಾನದ ಅಂತಾರಾಷ್ಟ್ರೀಕರಣ ಅಂತಂದ್ರೆ ಇದು. ಒಂದು ಪದವನ್ನು ಹಿಡಿದುಕೊಂಡು ಅದರ ಅರ್ಥವನ್ನ ವಿಶ್ವದಾದ್ಯಂತ ಲಭ್ಯವಿರುವ ಜ್ಞಾನವನ್ನು ಹುಡುಕಿ ಕನ್ನಡವನ್ನು ಕಟ್ಟುವುದಿದೆಯಲ್ಲ, ಸಾಮಾನ್ಯವಾದ ಕೆಲಸ. ಅದನ್ನ ಸ್ಟೇಡಿಯಂ ಮಾಡಿದ್ರು. ಆ ಪರಂಪರೆ ಅದರ ಕೊನೆಯ ಕೊಂಡಿಗಳಿಗೆ ಕೆಲವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಕೆ.ವಿ. ನಾವರು ಇದ್ದಾರೆ, ಮಾದೇಕಲ್ಲು ವಿಷ್ಣು ಭಟ್ರು ಇದ್ದಾರೆ, ಅವರಲ್ಲಿ ಕೆಲವರು ಇದ್ದಾರೆ. ಆದರೆ ಬಹುಶಃ ಅದು ಕೊನೆಯ ಕೊಂಡಿಗಳು, ಕರಾವಳಿಯ ವಿದ್ವತ್ ಪರಂಪರೆಯ ಕೊನೆಯ ಕೊಂಡಿಗಳಿದೆ. ಈಗಿನ ತಲೆಮಾರಿಗೆ ಇದು ಅರ್ಥನೇ ಆಗ, ಈಗಿನ ತಲೆಮಾರಿಗೆ ಇದು ಅದೆಂಥದ್ದು ಓದ್ಲಿಕ್ಕೆ ಅಂತ ಹೇಳ್ತಾರೆ, ಅದನ್ನು ಓದ್ಲಿಕ್ಕೆ ಎಂಥದ್ದು ಅಂತ ಹೇಳ್ತಾರೆ. ಆ ಜ್ಞಾನದ ಆಳ ಇದೆ ಅದನ್ನು ಗೊತ್ತಿಲ್ಲ. ಬಟ್ ನಾನು ಹೇಳಬೇಕಾಗಿರೋದು ಕರಾವಳಿಯ ಒಂದು ವಿದ್ವತ್ ಪರಂಪರೆ, ಆ ಪರಂಪರೆಯ ಬಹಳ ಬಲಿಷ್ಠವಾದಂಥ ಒಂದು 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 ಚಿನ್ನದ ತುಂಡು ಅಂತಂದ್ರೆ ಪಾಲೆ, ಆ ಪಂಡಿತ ಪರಂಪರೆಯ ಪಾಲೆ. ಅದರಲ್ಲಿ ಅವರ ಜ್ಞಾನದ ಒಳಗಡೆ ಅವರೆಲ್ಲವೂ ಅವರ ತುಳು ಕವಿತೆಗಳನ್ನು ಓದಿದ್ದ ಬಯ್ಯಮಲ್ಲಿಗೆ, ಆಮೇಲೆ ಅವರ ಅನುವಾದಗಳು, ಆಮೇಲೆ ಅವರು ಬ್ರಾಹ್ಮಣರ ತುಳು ಮೇಲೆ ಬರೆದ ಲೇಖನ, ಉಡುಪಿಯ ಕೃಷ್ಣನ ಮೇಲೆ ಬರೆದ ಕೆಲವು, ಇದೆಲ್ಲ ಓದಿದ್ದಾರೆ. ಇದರ ಒಳಗಡೆ ಗೋವಿಂದ ಪೈ ಈ ಮೊದಲಾದಂಥ ನಾನು ಈಗ ಹೇಳಿದಾಗ ಈ ಪಂಡಿತ ಪರಂಪರೆಯ ಒಂದು ಪ್ರವಾಹ ಇದೆ. ಇದು ಒಂದು ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ. ಆಮೇಲೆ ನಾನು ಕೊನೆಯ ಪುನಃ ಅಲ್ಲಿಗೆ ತಂದಿದ್ದೇನೆ. ಎರಡನೇದು, ಈ ಕರಾವಳಿಯಲ್ಲಿ ಬೆಳೆದ ಪಂಡಿತ ಪರಂಪರೆ ಭಾರತೀಯ ಪಂಡಿತ ಪರಂಪರೆ ಜೊತೆಗೆ ಒಂದು ಸಂಬಂಧ ಇದೆ. ಅದು ಯಾವುದು ಅಂದ್ರೆ ಶಬ್ದದ ಹುಡುಕ, ಶಬ್ದ ಬ್ರಹ್ಮ. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಶಬ್ದ ಬ್ರಹ್ಮ ಎಂಬ ಒಂದು ಪದ. ಈಗ ಬ್ರಹ್ಮ ಸೃಷ್ಟಿಕರ್ತ, ನಮಗೆ ಗೊತ್ತಿದೆ. ಬ್ರಹ್ಮ ಏನನ್ನು ಸೃಷ್ಟಿಸ್ತಾನೆ, ಪದಗಳು ಏನನ್ನು ಸೃಷ್ಟಿಸ್ತವೆ ಅಂತ ಅದರ ವಾದ. ಈಗ ನೀವು ಜಗತ್ತನ್ನ ನೋಡ್ಬೇಕಾದ್ರೆ, ಜಗತ್ತಲ್ಲಿ ಮಾತಾಡ್ಬೇಕಾದ್ರೆ, ನಾನೇನೋ ಬರಿಬೇಕಾದ್ರೆ, ಅಥವಾ ನನ್ನ 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 ಒಂದು ಕಲ್ಪನೆಯ ಲೋಕವನ್ನು ನಾನು ಕಟ್ಟಿಕೊಡಬೇಕಾದ್ರೆ ಅದಕ್ಕಿರುವ ಆಧಾರ ಯಾವುದು? ಅದು ಪದಗಳು, ಶಬ್ದಗಳು. ಶಬ್ದಗಳು ಇಲ್ಲದೆ ನಮಗೆ ಏನನ್ನು ಕಟ್ಟಕ್ಕಾಗಲ್ಲ. ಮತ್ತು ಈ ಶಬ್ದಗಳ ಬಗೆಗೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ, ತತ್ವಮೀಮಾಂಸೆಯಲ್ಲಿ, ಭಾಷಾ ಮೀಮಾಂಸೆಯಲ್ಲಿ ನಡೆದಷ್ಟು ಚರ್ಚೆ ಜಗತ್ತಿನ ಯಾವ ಭಾಷೆಯಲ್ಲೂ ಕೂಡ ನಡೆದಿಲ್ಲ ಅಂತ ನಾನು ಘಂಟಾಘೋಷವಾಗಿ ಯಾವಾಗ ಬೇಕಾದರೂ ಹೇಳ್ಕೊಳ್ತೇನೆ. ಈಗ ಪೂರಕವಾಗಿ ಅಭಿನವ ಗುಪ್ತ, ಮಮ್ಮಟ, ಭರ್ತೃಹರಿಯವರು, ಅಕ್ಷಪಾದ, ಮಮ್ಮಟ, ಇವರೆಲ್ಲ ಭಾಷೆ ಮತ್ತು ಭಾಷೆಯಿಂದ ಹೊರಡುವ ಅರ್ಥದ ಕುರಿತು ನಡೆಸಿದ ಚರ್ಚೆ ಇದೆಯಲ್ಲ, ಅದು ಅಸಾಮಾನ್ಯವಾದ. ಅನೇಕ ಡೆರಿಡಾ ಮೊದಲಾದಂಥ ಫ್ರೆಂಚ್ನ, ಜರ್ಮನಿಯ, ಅಮೆರಿಕದ ಅನೇಕ ಭಾಷಾಶಾಸ್ತ್ರಜ್ಞರು ಇದರಿಂದ ಪ್ರೇರಣೆ ಪಡೆದು ತಮ್ಮ ವಾದಗಳನ್ನು ಮುಂದುವರಿಸಿದರು. ಅವರು ಅದನ್ನು ಕೃತಜ್ಞತೆಯಿಂದ ಸ್ಮರಿಸಿಕೊಂಡಿದ್ದಾರೆ ಕೂಡ. ಅಂದ್ರೆ ನಮ್ಮ ಜ್ಞಾನ ಹೇಗೆ ಅಂತಾರಾಷ್ಟ್ರೀಯ ಜ್ಞಾನವಾಯಿತು, ಎಲ್ಲಿಂದ? ಪದಗಳ ಮೂಲಕ. ಆದ್ದರಿಂದ ಶಬ್ದ ಬ್ರಹ್ಮ ಅಂತಂದಾಗ ಶಬ್ದನೂ ಕೂಡ ಬ್ರಹ್ಮ ಒಂದು ಲೋಕವನ್ನು ಕಟ್ಟಿದ ಹಾಗೆ ಒಂದು ಲೋಕವನ್ನು ಕಟ್ಟಿದ. ಆದ್ದರಿಂದ ಭಾಷೆಯೇ ಅಂತಿಮ ಎಂಬ ವಾದ. ಈಗ ನಾನು ಶಬ್ದ ಹೇಳ್ತೇನೆ, ಸುಮ್ಮನೆ ಅದನ್ನ ವಿವರಣೆ ಮಾಡಲಿಕ್ಕೆ. ನಾನು ಬೆಕ್ಕು ಅಂತ ಒಂದು ಶಬ್ದ ಬಳಸ್ತೇನೆ. ಬೆಕ್ಕು ಅಂತ ಒಂದು ಸರಳ ಉದಾಹರಣೆ, ಅಥವಾ ಹುಲಿ ಅಂತ ಬೆಕ್ಕು ಅಂತ ಇಟ್ಕೊಳ್ಳಿ, ನಮ್ಮ ಎಲ್ಲರ ಮನೆಯಲ್ಲಿ ಇರ್ತದೆ. ಈಗ ಬೆಕ್ಕು ಅಂತ ನಾನು ಶಬ್ದ ಹೇಳಿದಾಗ ಇಲ್ಲಿರುವ ನೀವು, ನಿಮ್ಮನ್ನೆಲ್ಲರಲ್ಲಿ ಕೂಡ ಒಂದು ಬೆಕ್ಕಿನ ಚಿತ್ರ ಮೂಡಿದೆ. ಒಂದು ಚಿತ್ರ ಮೂಡಿದಕ್ಕೆ 4 ಕಾಲಿ ಕುಡಿಯಲು ಇರ್ತದೆ. ಆದರೆ ಭಾರತೀಯ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ ಅಂತಂದ್ರೆ, ನಿಮ್ಮ ತಲೆಯಲ್ಲಿ ಒಂದು ಬೆಕ್ಕು ಮೂಡಿದೆ, ಆದರೆ ಅದು ಒಂದು ಬೆಕ್ಕು ಅಲ್ಲ. ಯಾಕೆ ಒಂದು ಬೆಕ್ಕು ಅಲ್ಲ ಅಂದ್ರೆ, ಕೆಲವರ ತಲೆಯಲ್ಲಿ ಮೂಡಿದ ಬೆಕ್ಕು ಕಳ್ಳಬೇಕು, ಕಿಟಕಿಯಿಂದ ಬಂದದ್ದು. ಕೆಲವರ ತಲೆಯಲ್ಲಿ ಮೂಡಿದ ಬೆಕ್ಕು ಕಪ್ಪು ಬೆಕ್ಕು, ಅವರು ಸಾಕಿದ್ದು.
ಕೆಲವರ ಕಲ್ಪನೆಯಲ್ಲಿ ಮೂಡಿದ ಬೆಕ್ಕು ಬೆಳ್ಳಗಿನ ಬೆಕ್ಕು, ಚಂದದ ಬೆಕ್ಕು. ನನಗೆ ಬೆಕ್ಕು ಕಂಡರೆ ಆಗುದಿಲ್ಲ. ಬೆಕ್ಕು ಅಂತ ಹೇಳಿದಾಗ ನನಗೆ ಬರುವುದು ಒಂದು ಓಡಿಸುವ ಬೆಕ್ಕು. ಅಂದ್ರೆ ನಾವೆಲ್ಲ ಕಲಾಕಾರರಾಗಿದ್ರೆ ನಿಮ್ಮ ತಲೆಯಲ್ಲಿ ಮೂಡಿದ ಬೆಕ್ಕಿನ ಚಿತ್ರ ಬರೀರಿ ಅಂತಂದ್ರೆ ಅಷ್ಟು ಬೆಕ್ಕುಗಳು ಕೂಡ ಬೇಕು. ಹಾಗಾದ್ರೆ ಬೆಕ್ಕು ಒಂದು ಅಂತ ನಾವು ಹೇಗೆ ಹೇಳ್ತೀವಿ? ಇದು ಶಬ್ದದ ಜೊತೆ ಆಟ, ಶಬ್ದದ ಜೊತೆ ಆಟ, ಶಬ್ದಗಳು ಕಟ್ಟುವ ಜ್ಞಾನ. ಇದ್ರ ಬಗ್ಗೆ ತುಂಬಾ ಚರ್ಚೆಗಳಿದೆ ನೋಡಿ. ಪಾವನ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂತಂದ್ರೆ, ಭಾರತೀಯ ಶಬ್ದ ಪರಂಪರೆಯನ್ನ 20ನೇ ಶತಮಾನದ ಉದ್ದಕ್ಕೂ ತೆಗೆದುಕೊಂಡು ಹೋದ ಒಬ್ಬ ಶಬ್ದ ಬ್ರಹ್ಮ ಅಂದ್ರೆ ಪಾವನ್. ಅವರ ಆ ಪುಸ್ತಕ ಮಾತ್ರ ಅಲ್ಲ, ಬೇರೆ ಕಡೆ ಕೂಡ ಅವರ ಕೊಡುಗೆ ಇದೆ. ಅವರ ಉಪನ್ಯಾಸಗಳನ್ನ ಕೇಳಿದ್ದೇನೆ. ಇದು ಸ್ವರ್ಗ ಅಂದ್ರೆ ಒಂದು ಶಬ್ದ, ಮೊನ್ನೆ ಒಂದು ಚರ್ಚೆ ಆಯ್ತು. ಸ್ವರ್ಗ ಅಂದ್ರೆ ನರಕ ಅಂದ್ರೆ ನರಕ. ಒಂದು ವಿಡಿಯೋ ಬಂದಿದೆ ಮೊನ್ನೆ. ನರಕ ಅಂದ್ರೆ ಉತ್ತರಕ್ಕೊಂದು ಬಾಗಿಲಿರ್ತದೆ, ದಕ್ಷಿಣಕ್ಕೊಂದು ಬಾಗಿಲಿರ್ತದೆ, ವೈದ್ಯರಲ್ಲಿ ನದಿ ಹರಿತದೆ, ಇದು ರಕ್ತದ ನದಿ, ಅದರ ತಡೆಗಳಲ್ಲೆಲ್ಲ ಏನೋ ಬಹಳ ಅದ್ಭುತವಾದ ವರ್ಣನೆ ಮಾಡಿದ್ರು. ಆದ್ರೆ ಯಾರಾದ್ರೂ ಸ್ವರ್ಗವನ್ನಾಗಲಿ ನರಕವನ್ನು ನೋಡಿ ಬಂದವರಿದ್ದಾರ? ಆದ್ದರಿಂದ ಅದು ಪ್ರಾಮಾಣ್ಯ ಇಲ್ಲ. ಅದು ಹೌದು ಅಂತ ಆದದ್ದು ಭಾಷೆಯ ಮೂಲಕ ಕಟ್ಟಿದ್ದಂತೆ. ಭಾಷೆಯ ಮೂಲಕ ಕಟ್ಟಿದ್ದರಿಂದ ಆ ಸ್ವರ್ಗ ನಮ್ಮ ಮುಂದೆ ಇದೆ. ಯಾರು ನೋಡಿ ಬಂದವರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಸ್ವರ್ಗವನ್ನು ನೋಡಿ ಬಂದಿದ್ದೇನೆ, ಅಲ್ಲಿ ರಂಭಾದಿ ಊರ್ವಶಿದ್ರೆ ಯಕ್ಷಗಾನದಲ್ಲಿ ಅರ್ಥ ಹೇಳಲಿಕ್ಕೆ ಸರಿ. ದೇವೇಂದ್ರವನ್ನು ನಾನು ಬಹಳ ದೇವೇಂದ್ರನ ಅರ್ಥ ಹೇಳ್ತೇನೆ. ಕೂತ್ಕೊಂಡು ಹೇಳುದು, ತುಂಬುದ ನಾರದರು ಕೂತಿದ್ದಾರೆ, ರಂಭಾದಿ ಊರ್ವಶಿರು ಕುಣಿತಾ ಇದ್ದಾರೆ. ಹೌದು, ಕಲ್ಪನೆ ಮಾಡಿಕೊಳ್ಳುವುದು. ನಾವು ನಮ್ಮ ಇದರಲ್ಲೆಲ್ಲ ಎಂಥದ್ದು ಬೀಡಿಯಲ್ಲಿ ಕೊಟ್ಟೆಲ್ಲ ಕೂತ್ಕೊಳ್ಳುವುದು ಜನ. ಆದರೆ ವೇದಿಕೆ ಮೇಲೆ ನಮಗೆ ಬ್ರಹ್ಮ, ಅವರು ನಾರದ, ತುಂಬುರ, ನಾರದ, ಏನು ಸ್ವರ್ಗದ ವರ್ಣನೆ ಅಂದ್ರೆ ವರ್ಣನೆ. ಇದು ಭಾಷೆಯಲ್ಲಿ ದೇವೇಂದ್ರ ಕಟ್ಟಿದ್ದೇವೆ ನಾನು, ಅಥವಾ ಪಾರ್ಟಿಸುವ ಭಾಷೆಯಲ್ಲಿ ಕಟ್ಟಿದ್ದೇವೆ ನಾನು. ನಿಜವ ಶಬ್ದಕ್ಕೆ ಪ್ರಾಮಾಣ್ಯ ಏನು, ಆಧಾರ ಏನು? ಆಧಾರಕ್ಕೆ ಅನುಭವವೇ ಆಧಾರ. ಅದರ ಆಚೆಗೆ ಅದನ್ನು ನೋಡಿ ಬಂದವರು ಯಾರು? ಆದ್ರೆ ನಾವೆಲ್ಲರೂ ನಂಬುತ್ತೇವೆ ಸ್ವರ್ಗ ಎಂಬುದಿದೆ. 7 ಲೋಕ, ಭೂಲೋಕ, 3 ಲೋಕ, ಧನುಲೋಕ, ಧನುಲೋಕ, ತಪಲೋಕ, ಸತ್ಯಲೋಕ. ಸತ್ಯಲೋಕದಲ್ಲಿ ಬ್ರಹ್ಮ ಕೊಡ್ತಿದ್ದಾನೆ ಹೇಳ್ತಾರೆ. ಯಾರು 7 ಲೋಕಕ್ಕೆ ಹೋಗಿ ಸತ್ಯಲೋಕಕ್ಕೆ ಬ್ರಹ್ಮನನ್ನು ಮಾತಾಡಿಸಿ ಬಂದಿದ್ದಾರೆ? ಮೊಬೈಲ್ ರಿಂಗ್ ಹೋಗ್ತದೆ ಅಲ್ಲಿವರೆಗೆ. ಈ ಪ್ರಶ್ನೆ ಕೇಳಿದ ಕೂಡಲೇ ಇದು ಪುರಾಣ ಅರ್ಥ ಆಗುದಿಲ್ಲ, ಇವ ಕಳ್ಳ, ಇವ ಮೂರ್ಖ, ಅಂತ ಬೈತಾರೆ. ಹಾಗಾದ್ರೆ ಯಾರು ನೋಡಿ ಬಂದವರಿದ್ದಾರ? ಅಂದ್ರೆ ಇದು ಈ ಪ್ರಶ್ನೆ ಯಾಕೆ ಮುಖ್ಯ ಆಗ್ತದೆ ಅಂತಂದ್ರೆ, ಇದಕ್ಕೆ ಪ್ರಮಾಣಗಳು ನಮ್ಮ ಅನೇಕ ನಾವು ಮಾತಾಡುವ ಬಳಸುವ ಪದಗಳು ಅವು ಶಬ್ದ ಪ್ರಮಾಣಗಳು ಹೌದು. ಆದರೆ ಅದಕ್ಕೆ ಬೇರೆ ಆಧಾರಗಳು ಏನು ಇರಲೇಬೇಕು ಅಂತ ಇಲ್ಲ. ನಾನು ಹೇಳುವ ಒಂದು ಕಂಬ ಎಂಬ ಬೇರೆ ಭಾಷೆಯವರು ಬೇರೆ ಭಾಷೆಯಿಂದ ಬೆಳೆಸಾಗ ಅದು ಅವರಿಗೆ ದುರ್ಗೋಚರ ಆಗ್ತದೆ. ಅವನ ಎದುರು ನಿಂತ್ಕೊಂಡು ಕಂಬ ನೋಡು ಅಂದ್ರೆ ಅವನಿಗೆ ಗೊತ್ತಾಗುವುದು, ಹಿಂದಿ ಅವನಿಗೆ ಗೊತ್ತಾಗುವುದು. ಇದು ಭಾಷೆಯ ವ್ಯತ್ಯಾಸಗಳು. ಇಂಥ ಒಂದು ಸಂದರ್ಭದಲ್ಲಿ ಭಾಷೆಯ ಶಕ್ತಿ, ಭಾಷೆಯ ಸಾಧ್ಯತೆಗಳು, ಭಾಷೆ ಲೋಕವನ್ನು ಕಟ್ಟಿದ ರೀತಿ, ಇದರೆಲ್ಲದರ ಕುರಿತು ಇಬ್ಬರು ಸಂಸ್ಕೃತ ಪರಂಪರೆಯಲ್ಲಿ ನಾನು ಎಷ್ಟು ಓದಿಲ್ಲ, ಅಂದರೆ ನಮ್ಮ ಗುರುಗಳೆಲ್ಲ ಹೇಳಿದ್ದು ನನಗೆ ನೆನಪಿದೆ. ಒಬ್ಬ ಪಾಣಿನಿ, ಇನ್ನೊಬ್ಬ ಯಾಸ್ಕ. ಯಾಸ್ಕನ ನಿರುಕ್ತ ಮತ್ತು ಪಾಣಿನಿಯ ಅಷ್ಟಾಧ್ಯಾಯ ಭಾಷೆಯ ಬಗ್ಗೆ ನಡೆಸಿದ ಚರ್ಚೆ. ಈಗ ನಾನು ನೇರವಾಗಿ ಭಾವವನ್ನು ಬರ್ತೇನೆ. ಈ ನಾನು ಹೇಳಿದ 2 ಪರಂಪರೆ ಏನಿದೆ, ಒಂದು ಕರಾವಳಿಯ ಪಂಡಿತ ಪರಂಪರೆ ಮತ್ತೆ ಸಂಸ್ಕೃತದ ಒಂದು ಶಬ್ದ ಪರಂಪರೆ. ಈ 2 ಪರಂಪರೆಗಳನ್ನು ಜೋಡಿಸಿ ಪಾವನ ಕನ್ನಡಕ್ಕೆ ಒಂದು ಹೊಸ ಬಗೆಯ ಅನುಭವ ಲೋಕವನ್ನು ಬರಹಗಳ ಮೂಲಕ, ಕಸ್ತೂರಿಯ ಮೂಲಕ, ಭಾಷಣದ ಮೂಲಕ, ಚರ್ಚೆಗಳ ಮೂಲಕ ಕೊಟ್ಟದಿದೆಯಲ್ಲ, ಇದು ಐತಿಹಾಸಿಕವಾದ. ಮತ್ತು ಇವತ್ತು ಗ್ಲೋಬಲೈಸೇಷನ್ ಸಂದರ್ಭದಲ್ಲಿ ಪಾವನ ನಮಗೆ ಮಾಡಿಕೊಟ್ಟಂತ ಎಟಿಮಾಲಜಿ, ಪದಗಳ ವ್ಯುತ್ಪತ್ತಿ ಇದೆಯಲ್ಲ, ಅದನ್ನು ನಾವು ಒಂದು ಶಾಸ್ತ್ರವಾಗಿ ಕನ್ವರ್ಟ್ ಮಾಡಿ, ಅದನ್ನೊಂದು ಡಿಸಿಪ್ಲಿನ್ ಮಾಡಿ ಇವತ್ತಿನ ವಿಶ್ವವಿದ್ಯಾಲಯಗಳೊಂದು ಪಠ್ಯಕ್ರಮ ಮಾಡಿದರೆ ನಮಗೆ ಇವತ್ತು ಕೂಡ ವಿದೇಶದಿಂದ ಅದನ್ನು ಓದುವ ವಿದ್ಯಾರ್ಥಿಗಳು ಬರ್ತಾರೆ. ಇದು ಬಹಳ ಅದು ಬರ್ತಾರೆ. ಆದರೆ ನಮಗೆ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಯಾಕಂತಂದ್ರೆ ನಮ್ಮ ತಲೆಮಾರು, ನಮ್ಮ ಪಠ್ಯಕ್ರಮ, ನಮ್ಮ ಸರ್ಕಾರಗಳು ಅನುಸರಿಸುವ ವಿಧಾನಗಳಿಂದ ನಾವು ಇಡೀ ಪರಂಪರೆಯಿಂದ ಎಷ್ಟು ತುಂಡಾಗಿ ಹೋಗಿದ್ದೇವೆ ಅಂತಂದ್ರೆ
ಅದು ನಿರುಪಯುಕ್ತ ಎಂಬ ಒಂದು ತೀರ್ಮಾನವನ್ನು ನಾವೇ ತಗೊಂಡು ನಿರುಪಯುಕ್ತ ಅಲ್ಲ. ಹಾಗಾಗಿ ಪಾಡಿಗಾರ ವೆಂಕಟರಮಣಾಚಾರ್ಯರ ಆಗಲೇ ಇದ್ರ ಬಗ್ಗೆ ಹೇಳಿದಾಗೆ ಅವರಿಗೆ ಭಾವೇನು ನಾಗಗುಲಾಚಾರ್ಯ ಹೀಗೆಲ್ಲ ಅವರು ವೈಯಕ್ತಿಕವಾಗಿ ನಾವೆಲ್ಲ ನೋಡಿದ ಹಾಗೆ ಬಹಳ ಸರಸ ವ್ಯಕ್ತಿಯವರು. ಅವರು ಉದ್ಗಾರ ಅಂತ ಒಂದು ಕವನ 1933 ಹಿಂದೆ ಬರೆದರು. ಮೊದಲ ಸಣ್ಣ ಕಥೆಯನ್ನು 1935 ಬರೆದರು ಅವರು. ಆಮೇಲೆ ಪೆಂಗೋಪದೇಶ ಅಂತ ಬಹಳ ಚೆನ್ನಾಗಿದೆ. ಪೆಂಗ ಅಂತ ನಮ್ಮ ಕಡೆ ತುಳುವಿನಲ್ಲಿ ಆಯವಾಗಿ ಪೆಂಗ ಪ್ರಯೋಜನ ಇಲ್ಲ ಅಂತ. ಆದರೆ ಅವನು ಒಂದು ಉಪದೇಶ ಕೊಡ್ತಾನೆ. ಅಂದರೆ ಅದು ತಮಾಷೆ ಮಾಡೋದು, ನಮ್ಮನ್ನು ತಮಾಷೆ ಮಾಡೋದು, ಓದುಗರನ್ನು ತಮಾಷೆ ಮಾಡೋದು. ಒಂದು ವಿಟ್ ಅಂತ ಹೇಳ್ತೀವಲ್ಲ, ಹೇಗೆ ಚಾರ್ಲಿ ಚಾಪ್ಲಿನ್ ಮಾಡ್ತಾನೆ, ಅಥವಾ ನಮ್ಮ ಇತ್ತೀಚಿನ ಬರಹಗಳಲ್ಲಿ ಕೂವಿ ಒಂದು ವಿಟ್ ಮಾಡ್ತಾನೆ. ಮೊನ್ನೆ ಅವರು ಹೊಸ ಒಂದು ಕಾದಂಬರಿ ಬಂತು, ಅದರಲ್ಲಿ ಅವರು ಮಾತು ಹೇಳ್ತಾರೆ, ನಮ್ಮ ದೇಶದಲ್ಲಿ 33 ಕೋಟಿ ದೇವತೆಗಳಿದ್ದಾರೆ, ಎಲ್ಲದಕ್ಕೂ ಸಮಸ್ಯೆಗಳಿಗೂ ಒಂದು ದೇವತೆ ಇದ್ದಾರೆ, ಆದರೆ ಲ್ಯಾಟ್ರಿನಿಗೆ ಒಂದು ದೇವರಿಲ್ಲ ಅಂತೇಳಿ ಅವರು ಲ್ಯಾಟ್ರಿನ್ ಮೇಲೆ ಒಂದು ಕಾದಂಬರಿ ಬಿಟ್ಟು ಅದನ್ನು ನಾವು ಬಹಳ ಗಂಭೀರವಾಗಿ ನಮಗೆ ಅವಮಾನ ಮಾಡಿ ತಗೋಬೇಕಾಗಿಲ್ಲ. ಒಬ್ಬ ಓದುಗರಾಗಿ ಅದನ್ನು ತಗೊಳ್ಬೋದು. ಅದು ಆ ಥರ ಬಿಟ್ಟು. ಸೊ ಆಮೇಲೆ ಬಯ್ಯಮಲ್ಲಿಗೆ ಬರೆದರು. ಕವನಗಳು ತುಂಬ ಚೆನ್ನಾಗಿದೆ. ಆದರೂ ಅದನ್ನು ಇನ್ನೊಂದು ಸಾರಿ ನಾವು ಯಾವಾಗಾದ್ರೂ ಚರ್ಚೆ ಮಾಡೋಣ. ಯಾಕಂದರೆ ಅವರ ಭಾಷೆ ಪಾಂಡಿತ್ಯದ ಬಗ್ಗೆನೇ ಹೇಳಬೇಕಾದ ತುಂಬ ಇದೆ. ರಷ್ಯಾದ ರಾಜ್ಯಕ್ರಾಂತಿ ಮೇಲೆ ಒಂದು ಪುಸ್ತಕ ಬರೆದರು. ಸ್ವತಂತ್ರ ಭಾರತದ ಮೇಲೆ ಬರೆದರು. ನೋಡಿ, ಇದು ಸ್ವಲ್ಪ ವಿಷಯ ಅಂತ ನಮ್ಮ ತಲೆಮಾರು ಶಿವಸುಬ್ರಹ್ಮಣ್ಯ, ನಾವು ಅಥವಾ ದೀಪಕ್ಕ, ನಾವೆಲ್ಲ ಒಂದು ರೀತಿಯಿಂದ ಪುಣ್ಯವಂತರು ಸುಮತಿ ಮೇಲೆ. ಏನಂದರೆ ನೋಡಿ, ನಾವು ಬೇಂದ್ರೆಯನ್ನು ನೋಡಿದ್ದೀವಿ, ಕುವೆಂಪುವನ್ನು ನೋಡಿದ್ದೀವಿ, ಮಾಸ್ತಿ ಹತ್ರ ಮಾತಾಡಿದ್ದೀವಿ, ಪಾಡಿಗಾರ ವೆಂಕಟರಮಣಾಚಾರ್ಯರ ಭಾಷಣ ಕೇಳಿದ್ದೀವಿ, ಹರಿದಾಸ್ ಭಟ್ರು ನಮ್ಮ ಹೆಗಲ ಮೇಲೆ ಕೈ ಹಾಕಿದ್ದಾರೆ, ಗೋಪಾಲಕೃಷ್ಣ ಅಡಿಗರ ಸೆಮಿನಾರ್ನಲ್ಲಿ ನಮ್ಮ ಹತ್ರ ಹೀಗೆ ಮಾತಾಡಿದ್ದಾರೆ. ಇಂಥ 20ನೇ ಶತಮಾನ ಶಿವರಾಮ ಕಾರಂತರು ನಮಗೆ ಯಕ್ಷಗಾನ ಕುಣಿಸಿದರೆ ನನಗೆ ಬೈತಿದ್ದಾರೆ. ಇದೇ ನಿಮ್ಮ ಕೆಂಕುಟಿಟ್ಟು ಹೀಗೋ, ಇದು ಮಂಗನ ಗುಂಟವೋ ಅಂತ ಬೈತಾ ಇದ್ದಾರೆ. ನಾನು ಒಂದು ವಾದ ಮಾಡಿದ್ದಾರೆ, ನಮ್ಮಲ್ಲಿ ಕೃಷ್ಣನಿಗೆ ಪಚ್ಚೆ ಹಾಕ್ತಾರೆ, ಪಚ್ಚೆ ಕಪ್ಪು, ತೆಂಗಿನವರು ಬಡಗಿನವರು ಕೆಂಪು ಹಾಕ್ತಾರೆ, ಕಂಬೆಗಳು ಕೆಂಪು ಹಾಕ್ತಾರೆ. ಅದು ಚರ್ಚೆ ಬಂದಾಗ ನಾನಂದ್ರೆ ಕೃಷ್ಣ ಕಪ್ಪಲು ಬರ್ತಾರೆ, ಹಾಗಾಗಿ ಕಪ್ಪು ಹಾಕಿದ್ದಾರೆ ಅಂತ ಹೇಳಿ. ಯಕ್ಷಗಾನ ಎಂಬುದು ರಿಯಾಲಿಸಮ ಹೇಳಿದರು. ಯಕ್ಷಗಾನ ಎಂಬುದು ರಿಯಾಲಿಸಮ. ಹಾಗಾದರೆ ಕೃಷ್ಣ ಕಪ್ಪಾದ್ರ ಮುಖಕ್ಕೆ ಕಪ್ಪು ಬಣ್ಣ ಹಾಕಿದರೆ ನಿಜ ಅಂತ ಆಯ್ತಲ್ಲ. ನೀವು 10 ತಲೆ ರಾವಣನನ್ನು ಎಲ್ಲಿಂದ ತರ್ತೀರಿ? ಅವನಿಗೆ ಒಂದೇ ತಲೆ ಸಾಕಾಗ್ತದ ಅಂತ ಕೇಳೋದು. ಅಂದರೆ ರಿಯಾಲಿಸಮ್ ಮತ್ತು ಥಿಯೇಟರ್ನ ಗುಣಗಳನ್ನು ಅವ್ರು ಬಹಳ ಚೆನ್ನಾಗಿ ಹೇಳೋದು. ನಮಗೆಲ್ಲ ಅಟ್ಲೀಸ್ಟ್ ಕಾರಂತರ ಜೊತೆ ಹೀಗೆ ಮಾತಾಡೋದು, ಅವ್ರ ಕೈಯಲ್ಲಿ ಬಯಸಿಕೊಳ್ಳೋದು ಕೂಡ ಒಂದು ಭಾಗ್ಯ. ಅಂದರೆ 20ನೇ ಶತಮಾನದ ಮಹಾನ್ ವ್ಯಕ್ತಿಗಳ ಜೊತೆ ಅವರ ಭಾಷಣ ಕೇಳುವ, ನೋಡುವ, ಮಾತನಾಡುವ ಒಂದು ಭಾಗ್ಯ ಸಿಕ್ಕಿತಲ್ಲ ನಮ್ಮಂಥವರಿಗೆ. ನಿಜವಾಗ್ಲೂ ನಾವು ಆ ವಿಷಯದಲ್ಲಿ ನನ್ನ ತಲೆಮಾರು ಬಗ್ಗೆ ಮತ್ತು ಹೊಸ ತಲೆಮಾರಿಗೆ ಆ ಪುಣ್ಯ ಇಲ್ಲ. ಅವರು ನಮ್ಮೊಟ್ಟಿಗೆ ನಿಂತು ಪಟ್ಟದೆ ಏನು ಅದರಲ್ಲಿ ಹೆಚ್ಚು ಪ್ರಯೋಜನ ಇಲ್ಲ. ನಮಗೆ ಅಂತ ಒಂದು ಅವಕಾಶ ಸಿಕ್ಕಿದೆ. ಸುಭಾಷಿತ ಚಮತ್ಕಾರ, ಅದು ಸುಭಾಷಿತ ಚಮತ್ಕಾರವನ್ನು ಅನುವಾದ ಅಂತ ಅನೇಕರು ನೋಡಿದ್ರಲ್ಲ, ಅನುವಾದಕ್ಕಿಂತ ಹೆಚ್ಚು ರೂಪ ಅಂತ. ಮೂಲ ಸಂಸ್ಕೃತ ಮತ್ತು ಇವರು ಕನ್ನಡದಲ್ಲಿ ತಂದದ್ದು ನೋಡಿದರೆ ಸಣ್ಣ ಬದಲಾವಣೆ ಮಾಡಿದ್ದಾರೆ. ಅದು ಯಾಕಂದ್ರೆ ಸಂಸ್ಕೃತ ಅದು ಒಂದು ದೇವಭಾಷೆ. ಅದು ದೇವಭಾಷೆ ಅಂದರೆ ದೇವರಿಗಿರುವ ಸ್ವಾತಂತ್ರ್ಯ ನಮಗಿಲ್ಲ. ಅದನ್ನು ಬೇಕಾದವರು ಮಾತಾಡ್ಬೋದು. ಅದನ್ನು ಹಾಗೆ ನಮ್ಮ ಭಾಷೆಗೆ ತಂದುಕೊಂಡೆ ನಾವು ಬಯಸ್ಬೋದು. ಯಾಕಂದ್ರೆ ನಮ್ಮ ಭಾಷೆ ದೇವಭಾಷೆಗೆ ಹೇಳ್ತಿರ್ಕೊಂಡಿಲ್ಲ. ದೇವರುಗಳು ಅವರು ಎಲ್ಲವನ್ನು ಮೀರಿದವರು, ಅತೀತರಾದ್ದರಿಂದ ಅವನು ಯಮ ಅವನ ಮಗಳನ್ನು ಮದುವೆ ಆಗ್ತದೆ, ಸೂರ್ಯ ಯಾರನ್ನು ಮದುವೆ ಆಗ್ತದೆ, ಆ ಪ್ರಶ್ನೆ ಕೇಳುವ ಹಾಗಿಲ್ಲ. ದೇವರು ಸತ್ಯ, ಆನೆ ನಡೆಯುವುದೇ ಬೀದಿ, ಆದರೆ ನಾವು ನಡೆದದ್ದು ಬೀದಿ ಅಲ್ವಲ್ಲ. ಹಾಗಾಗಿ ಅದು ಸಮಸ್ಯೆ ಇದೆ. ಅದರಿಂದ ಭಾಳ ಚೆನ್ನಾಗಿ ಗೊತ್ತಿತ್ತು, ನಮ್ಮ ಭಾವನೆಗೆ ಅದು ಗೊತ್ತಿತ್ತು. ಹಾಗಾಗಿ ಕನ್ನಡಕ್ಕೆ ಬಂದಾಗ ಕನ್ನಡದವರು ಓದಿದ್ದು ಬೈಯುವುದು ಬೇಡ ಅಂತ ಸಣ್ಣ ರೂಪಾಂತರಗಳನ್ನು ಮಾಡಿದ್ದಾರೆ. ಅದರಿಂದ ಅದು ಮರುಸೃಷ್ಟಿ ಅಂತ ಅದನ್ನು ಕರೆಯುವುದು ಹೆಚ್ಚು ಸರಿಯಾದ. ಈಗಾಗಲೇ ಮೇಡಮ್ ಸುಮತಿಯವರು ತುಂಬ ಚೆನ್ನಾಗಿ ಅದನ್ನು ಹೇಳಿದರು. ಪಾವೆಯನ್ನು ಅಷ್ಟೂ ಓದಿದ ಮೇಲೆ ಅವರ ಬರಹಗಳಲ್ಲಿರುವ 4 ಗುಣಗಳು ನಾವು ಮುಂದೆ ತಗೊಂಡು ಹೋಗುವುದು ಕಾಣ್ತದೆ ಚರ್ಚೆಗೆ ಅಥವಾ ಮುಂದಿನ ಅಧ್ಯಯನಕ್ಕೆ. ಒಂದು, ಅವರು ಈಗಾಗಲೇ ಹೇಳಿದ್ದಾರೆ, ನನಗೆ ರಿಪಿಟೇಷನ್ ಆಗ್ತದೆ ಗೊತ್ತಿಲ್ಲ ನನಗೆ, ಅವರ ತಲಸ್ಪರ್ಶಿಯಾದಂಥ ಒಂದು ಚಿಂತನೆ. ಈಗ ಒಂದು ಪದ ಅವರಿಗೆ ಸಿಕ್ಕಿದ್ರೆ ಅದನ್ನು ಬಿಡೋಲ್ಲ. ಮತ್ತೆ ಹಠಮಾರಿ ಅಂದರೆ ಹಠಮಾರಿ, ಪದದ ವಿಷಯದಲ್ಲಿ ಹಠಮಾರಿ. ಅದರ ಮೂಲ ಎಲ್ಲಿದೆ? ಬಹಳ ಬಾರಿ ಅವರಿಗೆ ಸಂಸ್ಕೃತ ಜ್ಞಾನ ಬಹಳ ಚೆನ್ನಾಗಿರೋದ್ರಿಂದ ಸಂಸ್ಕೃತದ ಮೂಲಕ ಹೋಗಿ ನಿಲ್ಲಿಸುವುದು ಒಂದು, ದ್ರಾವಿಡ ಮೂಲಗಳಿಗೆ ಬಂದು ನಿಲ್ಲಿಸುವುದು ಇನ್ನೊಂದು.
ಇದು ಎರಡೂ ಭಾರತದ ಮೇಜರ್ ಲ್ಯಾಂಗ್ವೇಜ್ ಲಿಂಗ್ವಿಸ್ಟಿಕ್ಸ್ ಗ್ರೂಪ್ ಅಂತ ಹೇಳ್ತೀವಿ, ದ್ರವಿಡಿಯನ್ ಗ್ರೂಪ್ ಮತ್ತು ಇಂಡೋ ಆರ್ಯನ್ ಗ್ರೂಪ್. ಇದರಲ್ಲಿ ಇಲ್ಲದೇ ಇದ್ರೆ ಪೋರ್ಚುಗೀಸ್, ಯಾಕಂದ್ರೆ ನಮ್ಮನ್ನು ಬಹಳ ಕಾಲ ಪೋರ್ಚುಗೀಸರು ಆಳಿದ್ರು. ಪಾರ್ಸಿಯಿಂದ ಬಂದಿದೆ, ಅಂಥ ಪದಗಳು ಬಂದಿದೆ. ಆಮೇಲೆ ಗ್ರೀಕ್ನಿಂದ ಬಂದಿದೆ. ಈಗ ಗೋವಿಂದ ಪೈ ಅವ್ರದ್ದು ಹೇಳಿದಲ್ಲ, ಗ್ರೀಕ್ ನಾಟಕದಲ್ಲಿ ಕನ್ನಡ ಪದಗಳು. ಅವ್ರು ಯಾರೋ ಗ್ರೀಕ್ ರಾಜಕುಮಾರ ಮಲ್ಪೆಗೆ ಬಂದಿದ್ದು ಒಂದು ಹುಡುಗಿನ ಮದುವೆ ಹಾಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಒಂದು ಪಾರ್ಟಿ ಮಾಡ್ತಾರೆ, ಮದುವೆ ಪಾರ್ಟಿ. ಇತ್ತೀಚೆಗೆ ಒಂದು ವಿಡಿಯೋ ಕೂಡ ಬರ್ತದೆ, ಅದು ಚೆನ್ನಾಗಿ. ಅಲ್ಲಿ ಪಾರ್ಟಿ ಮಾಡುವಾಗ ಹುಡುಗಿ ಇಲ್ಲಿಂದ ಹೋಗಿದ್ದಾಳೆ, ಹುಡುಗಿ ಯಾವುದೋ ಶಬ್ದ ಮಾತಾಡ್ತಾಳೆ. ಅದು ನಾಟಕಕಾರ ಏನು ಮಾಡಿದ್ದಾನೆ ಅಂದರೆ ಅದೇ ಶಬ್ದ ಬರ್ತಿದ್ದಾನೆ. ಆದರೆ ಅದು ಬಂದು ಕ್ರಿಸ್ತ ಶಕ ಪೂರ್ವ 2ನೇ 3ನೇ ಶತಮಾನದ ಕಥೆ ಇದೆ. ಆಮೇಲೆ ನಡೆಯೋದು ಯಾವ ಶಬ್ದ ಅಂತ ಗೊತ್ತಾಗ್ತದೆ. ಈಗ ಏನಿತ್ತು ಇವರಿಗೆ, ಪೈಯವರಿಗೆ ಏನು ಅದರ ತಲಸ್ಪರ್ಶಿ ಅಂತ ಏನಂತ ಹೇಳುತ್ತೋ ಅವರಿಗೆ ಏನು ಕುತೂಹಲ ಅಂದರೆ, ಅವರು ಉಡುಪಿಯ ಹುಡುಗಿ ಆದ್ದರಿಂದ ಹೋಗಿದ್ದಾಳೆ ಅಲ್ಲಿಗೆ ಮದುವೆಯಲ್ಲಿ. ಅವರು 3-4 ಜನ ಒಟ್ಟಿಗೆ ಹೋಗಿದ್ದಾರೆ. ಮದುವೆ ಪಾರ್ಟಿಯಲ್ಲಿ ಅವರು ಏನು ಮಾತಾಡಿರ್ಬೋದು ಅಂತ ಈಗ ಅಲ್ಲಿರುವ ಶಬ್ದಗಳನ್ನು ಬಳಸಿಕೊಂಡು ಅದನ್ನು ಕಲ್ಪನೆಯನ್ನು ಬೆಳೆಸಿದ್ರು. ಪಾವೆ ಬೆಳೆಸೋದು, ಅದನ್ನು ಬೆಳೆಸಿದ್ರು. ಏನು ಬೆಳೆಸಿರೋದು? ಈಗ ಒಂದು ಮದ್ಮೆ ಎಟ್ಟೆಂಡು ವಾರ ಅಂತ ಹೇಳಿದ್ರು. ಇಲ್ಲಿ ಪಾಪ ಮೀನು ಹಿಡ್ಕೊಂಡಿದ್ರು ಹುಡುಗಿ. ಗ್ರೀಕ್ ರಾಜಕುಮಾರ ಮದುವೆ ಆಗಿ ಹೋಗಿ ಅಲ್ಲಿ ಅರಮನೆಯಲ್ಲಿ ಪಾರ್ಟಿ ಮಾಡಿದ್ರೆ ಈ ಮೀನು ಹಿಡಿಯೋ ಹುಡುಗಿ ಏನು ಹೇಳ್ಬೋದು? ಎಟ್ಟೆ ಉಂಟು ಅಂತ ಹೇಳಿದ್ರು. ಇಲ್ಲ, ಮುಟ್ಲನ ಸಾವು. ನಮ್ಮ ಊರು ಕಂಡು ಏಟು ಎಟ್ಟೆ ಇತ್ತು ಅಲ್ವಾ? ಮುಟ್ಲನ ಸಾವು ರೋಮನ್ ಕಲ್ಚರಲ್ಲಿ ನಮ್ಮ ಉಡುಪಿ ಮಲ್ಪೆಯ ಕಲ್ಚರ್ ಬೈತಿದ್ರು. ಇಲ್ಲ ಏನೋ ಹೇಳಿದ್ರು. ಗೋವಿಂದ ಪೈ ಅವರು ಅಲ್ಲಿ ಓದಿ, ಮಲ್ಪೆದು ಓದಿ, ಕೊನೆಗೆ ಅದು ಅಕ್ಕ ಅವಳ ಒಟ್ಟಿಗಿದ್ದವಳಿಗೆ ಚಿನ್ನ ಅಕ್ಕ ಅಂತ ಪಕ್ಕನೆ ಹೇಳಿದ್ರು. ಹೊಡೆದು ಅದು ಚರಿತ್ರೆಯನ್ನು ಮರೆಕೊಟ್ಟು, ಭಾಷೆಯ ಮೂಲಕ ಚರಿತ್ರೆಯನ್ನು ಮರೆಕೊಟ್ಟು ಗುಣ. ಇದೆಲ್ಲ 1-2 ಉದಾಹರಣೆ ನಾನು ಸಂಪಾದಿಸಿಕೊಟ್ರೆ ನಿಮಗೆ ಮತ್ತೆ ಉಳಿದ ಇಡೀ ಅವರ ಕೆಲಸ ಹೆಂಗೆ ಅಂತ ಗೊತ್ತಾಗ್ತದೆ. ಸೊ ತಲಸ್ಪರ್ಶಿಯಾದಂಥ ಒಂದು ಚಿಂತನೆ ಆಳಕ್ಕೆ ಅವರು ಬಿಡ್ಲಿಕ್ಕಿಲ್ಲ. ಒಂದು ಲೇಖನ ಬರೀಲಿಕ್ಕೆ ಬಹುಶಃ 2 ವರ್ಷ ಆದ್ರೂ ಆಯಿತು, 3 ವರ್ಷ ಆದ್ರೂ ಆಯಿತು, 5 ವರ್ಷ ಆಯ್ತು. ತಲೆಯಲ್ಲಿ ದೂರ ಅಂತಕ್ಕಿಂತ ಬರೆಯೋದಕ್ಕೆ ಅರ್ಧ ಗಂಟೆ ಸಾಕು. ಆದರೆ ತಲೆ ಒಳಗೆ 10 ವರ್ಷ ಬೇಕಾದ್ರೆ ಇರ್ಬೋದು. ಆಮೇಲೆ ಅವರನ್ನು ಕೇಳಿದರೆ ಇದು ಹೆಂಗೆ ಬರೆದ್ರಿ ಸರ್? ಅದು 20 ವರ್ಷಕ್ಕೆ ನನ್ನ ತಲೆ ಒಳಗೆ ಇತ್ತು ಅಂದರೆ ಏನು? ಅದು ಮಂಥನಗೊಳ್ತಾ ಹೋಗುವುದು. ಓದುವಾಗ, ಮಾತನಾಡುವಾಗ, ಚರ್ಚೆ ಮಾಡುವಾಗ, ಯಕ್ಷಗಾನ ನೋಡುವಾಗ, ನೋಡದಿರುವಾಗ ಅಥವಾ ಯಾವಾಗ ಬರ್ತಾ ಇರ್ತದೆ ಅದೊಂಥರ ಹುತ್ತಗಟ್ಟದ ಚಿತ್ತ ಮತ್ತೆ ಪುರುಷೋತ್ತಮನ ರೂಪುರೇಖೆ ಗೋಪಾಲಕೃಷ್ಣ ಅಡಿಗರು ಬರೀತಾರೆ. ಹುತ್ತಗಟ್ಟದಾಗ ಬರೀತಾರೆ. ಇದೆಲ್ಲ ಭಾಗ ಮಾಡಿದ್ರು. 2ನೇದು ಸೂಕ್ಷ್ಮ ದೃಷ್ಟಿಕೋನ. ನಾವೇ ಎಷ್ಟು ಬಡ್ಡಾಗಿದೆ ನಮ್ಮ ತಲೆಗಳು ಅಂದರೆ 25 ಬಾರಿ ಒಂದು ಬ್ಲೇಡಲ್ಲಿ ಗಡ್ಡ ತೆಗೆದ್ರೆ ಬ್ಲೇಡ್ ಹೇಗೆ ಆಗ್ತದೆ ಹಂಗಾಗಿದೆ ನಮ್ಮ ಬ್ರೈನ್. ಅದು ಓಡೋದೇ ಸೂಕ್ಷ್ಮ. ಪುತ್ತೂರು ಅಂತ ಹೋದಾಗ ಅವರಿಗೆ ಪುತ್ತೂರು ಹೆಸರು ಹೇಗೆ ಬರ್ತಿರ್ಬೋದು ನೋಡಿ ಬರುವುದು. ನಾವು ಪುತ್ತೂರು ಹೋದ ಕೂಡ ನಮಗೆ ನೆನಪೋದು ಮಾಲಿಕೆ. ಪುತ್ತೂರಿಗೆ ಹೋದ್ರೆ ಮಾಲಿಕೆ ಹೆಸರಿಗೆ ಹೋಗಿ ಒಂದು ಅಡಿಕೆ ಹಾಕಿ ಬಂದರೆ ಅಷ್ಟೇ ನಮ್ಮ ತಲೆಗೆ ಹೋಗ್ತದೆ, ಮಾಡ್ತೀವಿ ನಾವು. ಈ ಪುತ್ತೂರು ಹೆಸರಿಗೆ ಬರ್ತದೆ ಅವರ ತಲೆಗೆ ಹೋಗ್ತದೆ. ಇದು ಸೂಕ್ಷ್ಮ ವಿಶ್ಲೇಷಣೆ. ಮಳೆ, ನಾನು ಆಗಲೇ ಹೇಳಿದೆ ಉದಾಹರಣೆ, ಬರ್ಸ ಯಡಿಯೂರಪ್ಪ ಅವರಿಗೆ ಬಂದದ್ದು, ಅಥವಾ ಅಕ್ಕ, ಅದು ಕನ್ನಡ ಪದ ಇರ್ಬೋದು, ತುಳು ಪದ ಗೋವಿಂದ ಒಂದು ಶಬ್ದದ ಮೇಲೆ ಕೆಲಸ ಮಾಡೋದು. ಹಾಗಾಗಿ ಈ ಸೂಕ್ಷ್ಮ ದೃಷ್ಟಿಕೋನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಅಂದರೆ ಸಾಹಿತ್ಯದಲ್ಲಿ, ಭಾಷೆಯಲ್ಲಿ, ಸಂಸ್ಕೃತಿಯಲ್ಲಿ ಕೆಲಸ ಮಾಡುವುದು ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರು. ವಿಜ್ಞಾನಿಗಳು ತಂತ್ರಜ್ಞಾನದಲ್ಲಿ ಕೆಲಸ ಮಾಡುವುದು ಕಳ್ಕೊಂಡಿದ್ದಾರೆ. ತುಂಬ ಶಾರ್ಪ್ ಆಗಿ ಕೆಲಸ ಮಾಡ್ತಾರೆ. ಆದ್ದರಿಂದ ನಾನು ಪ್ರಾಧಿಕಾರದ ನನ್ನ ಕೆಲಸ ಏನು ಅಂತಂದರೆ ಆಧುನಿಕ ತಂತ್ರಜ್ಞಾನ ಸಾಧಿಸಿದ ಪ್ರಗತಿಯನ್ನು ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಗೆ ಹೇಗೆ ಬಳಸಿಕೊಳ್ಬೇಕು ಸಣ್ಣ ಪ್ರಶ್ನೆಗಳು. ಆದರೆ ಮಾಡಬೇಕಾದ ಕೆಲಸ ಬಹಳ ದೊಡ್ಡದು. ಕನ್ನಡ ಗಿರಿಧರಿಗೆ ಗೊತ್ತಿದೆ. ಯೂನಿಕೋಡಲ್ಲಿ 1000 ಆಪ್ಷನ್ಸ್ ಇದೆ ನಮಗೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ನೀವು 2 ತುಂಗ ಬಳಸಬೇಕು, ಇಲ್ಲ ನಿರ್ಮಲ ಬಳಸಬೇಕು. ಆ ನಿರ್ಮಲ ಬಳಸಿದ್ರೆ ಸಗಣಿ ಹಾಕಿದಾಗೆ ಕಾಣ್ತದೆ. ಮುದ್ದೆ ಈ ಪ್ರೆಸ್ಸಿಗೆ ಹೋದರೆ ಪ್ರಿಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನೀವು ಇದನ್ನು ಕನ್ವರ್ಟ್ ಮಾಡಿಕೊಡಿ ನಮಗೆ ಅಂತೇಳಿ ಅಸ್ಕಿಗೆ ಕನ್ವರ್ಟ್ ಮಾಡಿಕೊಡಿ. ಪುನಃ ನಾವು ಯೂನಿಕೋಡಲ್ಲಿ ಟೈಪ್ ಮಾಡಿ ಅಸ್ಕಿಗೆ ಕನ್ವರ್ಟ್ ಮಾಡಿ ಪುಸ್ತಕ ಮಾಡಿ. ನಮಗೆ ಯಾಕೆ ಯೂನಿಕೋಡಲ್ಲಿ ಒಂದು 500 ಆಪ್ಷನ್ಸ್ ಇಲ್ಲ? ಆ ವಿಷಯದಲ್ಲಿ ನಾವು ಯಾಕೆ ಮುಂದುವರೆದಿದ್ದೀವಿ? ತಂತ್ರಜ್ಞಾನದಲ್ಲಿ ನಾವು ಕಲಿಬೇಕಾದಂದ್ರೆ ಅದನ್ನು ನನಗೊಂದು ಕಮಿಟಿ ಮಾಡಿದ್ದೇನೆ. ಕೆಲವು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು 6 ತಿಂಗಳಲ್ಲಿ ನಮಗೆ ಒಂದು ಅಟ್ಲೀಸ್ಟ್ ಒಂದು 150 ಫಾಂಟ್ಗಳು ಸಿಗುವುದು. ಮಕ್ಕಳ ಸಾಹಿತ್ಯಕ್ಕೆ ಬೇರೆ ಫಾಂಟ್ ಬೇಕು, ಒಂದು ದುಃಖಾಂತ ಕಾದಂಬರಿಗೆ ಬೇರೆ ಫಾಂಟ್ ಬೇಕು, ಉತ್ಸಾಹ ಶಿವರಾಮ ಕಾರಂತರ ಬೆಟ್ಟದ ಜೀವ ಬಂದರೆ ಪ್ರಕೃತಿ ಬರ್ತದೆ, ಅದಕ್ಕೊಂದು ಬೇರೆ ಫಾಂಟ್ ಬೇಕು.
ಎಲ್ಲದಕ್ಕೂ ಒಂದೇ ಪಾಠ ಹಾಕೊಂಡು ಮಾಡೋಕ್ಕಾಗಲ್ಲ ಎಂಬುದು ಆಧುನಿಕ ತಂತ್ರಜ್ಞಾನದ ಪರಿಕಲ್ಪನೆ. ನಾವು ಅದನ್ನು ಅರ್ಥ ಆಗಿ ಬೆಳೆಸ್ಕೊಂಡಿಲ್ಲ. ಏನೇ ಇರಲಿ, ಸೂಕ್ಷ್ಮಾತಿ ಸೂಕ್ಷ್ಮ ದೃಷ್ಟಿ ಪಾಣಿಗಾರ ವೆಂಕಟರಮಣಾಚಾರ್ಯರಲ್ಲಿ ಕಾಣೋದು. ಅದು ನಾನು ಆಗ ಹೇಳಿದ ಯಾಸ್ಕ ಮತ್ತು ಪಾಣಿನಿಯ ಮೂಲದಿಂದ ಬಂದಿದೆ. ಸಣ್ಣ ವಿಷಯಗಳನ್ನು ಕೂಡ ಎಳೆದು ಕೊನೆಗೆ ಅವರನ್ನು ತತ್ವಜ್ಞಾನಕ್ಕೆ ಏರಿಸಿ ಅದರದ್ದು ತಾತ್ವಿಕ ಹಂತಕ್ಕೆ ಏರಿಸಿ ಕೈ ಬಿಟ್ಟು ಬಿಡ್ತಾರೆ. ಈಗ ತಾತ್ವಿಕ ಹಂತಕ್ಕೆ ಏರಿಸಿ ಕೈ ಬಿಟ್ಟ ಮೇಲೆ ಮತ್ತೆ ಭಾಷೆಗೆ ಅರ್ಥವೇ ಇರುವುದು. ಆದ್ದರಿಂದ ದ್ವೈತಿಗಳು ಮತ್ತು ಅದ್ವೈತಿಗಳು ನಡೆಸಿದ ಚರ್ಚೆಗಳನ್ನು ನೀವು ನೋಡಿದ್ರೆ ಅದರ ಅಂತಿಮವಾಗಿ ಶಂಕರಾಚಾರ್ಯರು ಸರಿ ಮಧ್ವಾಚಾರ್ಯರು ಸರಿ ಎಂಬುದು ಒಂದು ತೀರ್ಮಾನ ಬರ್ತದೆ. ಮಧ್ವಾಚಾರ್ಯರು ನನ್ನ ವಾದ ಸರಿ ಅಂತ ಹೇಳ್ತಾರೆ, ಶಂಕರರ ಅಭಿಮಾನಿಗಳು ತಾವು ವಾದ ಅಂತ ಹೇಳ್ತಾರೆ. ನನಗೆ ಅದು ಮುಖ್ಯ ಅಲ್ಲವೇ ಅಲ್ಲ. ಶಂಕರರು ಹೇಳಿದಾದ್ರೂ ಸರಿ ಇರಲಿ, ಮಹಾತ್ಮರು ಹೇಳಿದಾದ್ರೂ ಸರಿ ಇರಲಿ, ಬಟ್ ಯಾರು ಹೇಳಿದ್ದು ಸರಿ ಎಂಬುದನ್ನ ವರ್ಷಾನುಗಟ್ಟಲೆಗಳ ಭಾಷೆಯಲ್ಲಿ ಬೆಳೆಸಿದ್ದಾರೆ. ಆ ಪ್ರೋಸೆಸ್ ಇದೆಯಲ್ಲ, ಬೆಳೆಸುವ ಪ್ರೋಸೆಸ್, ಅದು ಭಾಷೆಯನ್ನು ಬೆಳೆಸುವುದು, ಅದು ಥಿಂಕಿಂಗನ್ನು ಬೆಳೆಸುವುದು. ಕೊನೆಯ ತೀರ್ಮಾನ ಅಲ್ಲ. ನಾನು ಮೊನ್ನೆ ಒಂದು ತಾಳಬದ್ಧನ ನೋಡ್ತಾ ಇದ್ದೆ. ವಾಲಿ ರಾಮನನ್ನು ಕೊಂದಬೇಕಾದ್ರೆ ವಾಲಿ ಸುಗ್ರೀವನ ಕಾಳ. ವಾಲಿ ಗೆಳೆದು ನೀನು ಮರದಂಡದಲ್ಲಿ ನಿಂತು ಬಣ್ಣ ಹೊಡೆದು ನನ್ನನ್ನು ಕೊಂದದ್ಯ, ನನ್ನನ್ನು ಕೊಲ್ಲುವುದಲ್ಲ, ನಾನು ವೀರಲ್ಲ, ನನ್ನ ಎದುರು ಬಂದು ಕೊಲ್ಲುವುದಾಗಿತ್ತು. ರಾಮ ಹೇಳುದು ನಾವು ಮಂಗಗಳನ್ನು ಎದುರು ಬಂದು ಕೊಲ್ಲುವುದಿಲ್ಲ, ನಾವು ಮರದ ಅಡ್ಡದಲ್ಲಿ ನಿಂತು ಕೊಲ್ಲುವುದು ನಮ್ಮ ಕ್ರಮ. ಹಾಗಾದ್ರೆ ನೀನು ಮನುಷ್ಯನ. ಮತ್ತೆ ಕೆಲವರು ದೇವರು ಅಂತ ಹೇಳ್ತಾರಲ್ಲ, ನೀನು ನೋಡಿ ಶಿಕ್ಷೆ ಆಗ್ತದೆ, ರಾಮನನ್ನು ಶಿಕ್ಷೆ ಆಗ್ತದೆ. ದೇವರು ಅಂತ ನೀನೇ ಕೆಲವು ಕಡೆ ಎಲ್ಲೋ ಕಡೆ ಹೇಳಿದ್ದೆ ಅಂತ ದೇವರು ಅಂತ. ಆದ್ರೆ ನಿನಗೆ ಮನುಷ್ಯನ ಬುದ್ಧಿ ಉಂಟಂದ್ರೆ ನೀನು ದೇವರು ಆಗ್ತದೆ. ಚರ್ಚೆ ಹೋಗ್ತದೆ ಕೊನೆಗೆ ವಾಲಿ ಸಾಯ್ತಾನೆ, ರಾಮನಿಗೆ ಮಂಗಳಾರತಿ ಆಗ್ತದೆ. ಆದ್ರೆ 2 ಗಂಟೆಗಳ ಕಾಲ ವಾಲಿ ಸರಿಯೋ ರಾಮ ಸರಿಯೋ ಅಂತ ನಡೆಸಿದ ಚರ್ಚೆ ಇದೆಯಲ್ಲ, ಅದು ತತ್ವಜ್ಞಾನ. ಅದು ಭಾಷೆ ತಲುಪಬಹುದಾದಂತ ಎತ್ತರ. ಭಾಷೆ ನಮ್ಮನ್ನು ತೆಗೆದುಕೊಂಡು ಹೋಗಬಹುದಾದ ಎತ್ತರ. ಆ ಎತ್ತರಕ್ಕೆ ಹೋದ್ಮೇಲೆ ರಾಮನಾದರೂ ಸಾಯಿಲಿ, ವಾಲಿ ಆದರೂ ಸಾಯಿಲಿ, ಇಲ್ಲಿವರೆಗೆ ನಮ್ಮನ್ನು ತೆಕ್ಕೊಂಡು ಬಂದ್ರಲ್ಲ ಇದು ಎಂಬ ಒಂದು ಸಂತುಷ್ಟ ಭಾವ ಇದೆ. ಅದು ದೊಡ್ಡದು, ಅದು ದೊಡ್ಡದು. ಇದು ಬಹಳ ದೊಡ್ಡದು. ಒಂದು ಕೊನೆಯ ಉದಾಹರಣೆ ಕೊಡುವುದು. ಭೀಷ್ಮಾಚಾರ್ಯರು ರಾಮನ ಕೃಷ್ಣನ ಹಣೆಗೆ ಬಾಣ ಹೊಡೆಯುವಾಗ ಕೃಷ್ಣನಿಗೆ ಸಿಟ್ಟು ಬಂದು ಚಕ್ರ ಎಸಿದ್ದಾನೆ. ಪಿಡಿಯಂ ಚಕ್ರಿಯನೆಂಬ, ನಾನು ಚಕ್ರವನ್ನೇ ಹೇಳಿದಿಲ್ಲ ಅಂತ ಕುರುಕ್ಷೇತ್ರದಲ್ಲಿ ಹೇಳಿದ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸ್ತಾರೆ ಭೀಷ್ಮಾಚಾರ್ಯ. ಆಗ ಬಹಳ ಬಹಳ ಪ್ರಸಿದ್ಧವಾದ ಯಕ್ಷಗಾನ ಪದ್ಯದಲ್ಲಿ ಭೀಷ್ಮಾಚಾರ್ಯ ಕೇಳ್ತಾರೆ, 1 ನಿಮಿಷ ತಡಿ ಕೇಳ್ತಾರೆ, ಏನು ನಿನಗೆ ಕರ್ಮಬಂಧನ ಇದೆಯೋ ಇಲ್ಲವೋ ಒಂದು ಪ್ರಶ್ನೆ ಕೇಳ್ತಾರೆ ಶ್ರೀ ಮನೋಹರ ಸ್ವಾಮಿ. ಕರ್ಮಬಂಧನ ಇದೆಯೋ? ಇಲ್ಲ ಅಂತ ಕೃಷ್ಣ ಹೇಳಿ, ದೇವರಲ್ಲ, ದೇವರಿಗೆ ಕರ್ಮಬಂಧನ ಇದೆ, ಇಲ್ಲ ಅಂತ ಹೇಳಿದೆ. ಮತ್ತೆ ಈ ಬಾಣ ಹಿಡಿಯುವುದು, ಚಕ್ರ ಬಿಡುವುದು, ಸಿಟ್ಟು ಬರುವುದು, ಕುದುರೆ ಇಟ್ಕೊಂಡು ಯುದ್ಧರಂಗಕ್ಕೆ ಬರುವುದು, ಇದು ಯಾಕೆ ನಿನ್ನ ಕರ್ಮ ಅಲ್ಲ? ಕೃಷ್ಣನಿಗೆ ಎಷ್ಟು ಕಷ್ಟ ಅಂದ್ರೆ, ನನಗೆ ಕರ್ಮಬಂಧನ ಇಲ್ಲ ಅಂದ್ರೆ ಮತ್ತೆ ಇದನ್ನು ಯಾಕೆ ಮಾಡುವುದು? ನನಗೆ ಕರ್ಮಬಂಧನ ಇದೆ ಅಂದ್ರೆ ಅದು ಮಮ ಪ್ರಾಣಾಯ ಬಾಣ ದೇವರಲ್ಲಿ ಹೇಳಿಬಿಟ್ಟು ನೀನೆಂತ ದೇವರು ನಿಮಗೆ ಹೊರತ ಸಿಕ್ಕಿಲ್ಲ. ಚಕ್ರ ಹಿಡಿದಿಲ್ಲ ಅಂತ ಹೇಳಿ ಚಕ್ರ ಹಿಡಿದಿದ್ದು ಸುಳ್ಳು ಸುಳ್ಳು ಹೇಳಿ ನೀನೆಂತ ದೇವರು ನೋಡಿ. ಇದು 2-3 ಗಂಟೆಗಳ ಕಾಲ ಸಾಂಬರು ಮತ್ತು ಶ್ರೇಣಿಯವರು ಕೂತ್ರೆ ಒಂದು 3 ಗಂಟೆಗಳ ಕಾಲ ನೋಡಿ. ನಾನು ಕರಾವಳಿಯ ವಿದ್ವತ್ ಪರಂಪರೆ ಇದ್ದು ಮಂಜೇಶ್ವರ ಗೋವಿಂದ ಪೈ ಅಂತವರಲ್ಲಿ ಮಾತ್ರ ಇರಲಿಲ್ಲ. ಅದು ಯಕ್ಷಗಾನಕ್ಕೂ ಬಂದಿದೆ, ಅದು ಭಾಷಾಶಾಸ್ತ್ರಕ್ಕೂ ಬಂದಿದೆ, ಅದು BS ಆರತ್ತೂರು ಅಂತವರ ಇತಿಹಾಸಕ್ಕೂ ಬಂದಿದೆ, ಪಾಡಿಗಾರ ವೆಂಕಟರಮಣಾಚಾರ್ಯರ ಭಾಷಾ ವಿಜ್ಞಾನಕ್ಕೂ ಬಂದಿದೆ. ಇದು ಆ ಮಣ್ಣಿನ ಗುಣ ಅದು. ಸೊ ಹೀಗಾಗಿ ಸೂಕ್ಷ್ಮಾತಿ ಸೂಕ್ಷ್ಮ ಮತ್ತು ತರ್ಕ ಪ್ರಯತ್ನ, ಒಂದು ತರ್ಕ, ಅದು ಕಾಲಮದ್ದಲೇ ಕೇಳಿದ್ರೆ ತರ್ಕ, ಮತ್ತು ಕೊನೆಯದನ್ನ ಈಗಾಗಲೇ ಸುಮತಿಯವರು ತುಂಬ ಚೆನ್ನಾಗಿ ಹೇಳಿದರು, ನಿರೂಪಣೆಯ ಶೈಲಿ, ಅದನ್ನು ಅವರು ಎಷ್ಟು ಚೆನ್ನಾಗಿ ನಿರೂಪಣೆ. ಹಾಗಾಗಿ ಶಬ್ದದ ಬೆನ್ನು ಹತ್ತಿ ಹೋಗುವುದಕ್ಕೆ ನೀವು ಓದಬಹುದಾದ ಕೆಲವು ಸುಲಭದ ಉದಾಹರಣೆ ಒಂದು ಕಬ್ಬಿಣದ ಬಗ್ಗೆ ಅವರು ಬರೆಯುವ ಒಂದು ಟಿಪ್ಪಣಿಯನ್ನು ನೋಡಿದ್ರು. ಈಗ ಅವರು ಹೇಳುದು ಕರಿಪೊನ್ನ ಅಂತ. ಕರಿಪೊನ್ನ ಅಂದ್ರೆ ಕಬ್ಬಿಣ ಶಬ್ದ ಬಂದದ್ದು. ಕಪ್ಪು ಪೊನ್ನು ಅಂದ್ರೆ ಚಿನ್ನ. ಅಂದ್ರೆ ಚಿನ್ನ ಮೊದಲು ಗೊತ್ತಿತ್ತು ಮನುಷ್ಯನಿಗೆ, ಕಬ್ಬಿಣ ಆಮೇಲೆ ಗೊತ್ತಾಯ್ತು. ಆದ್ದರಿಂದ ಚಿನ್ನ ನಮಗೆ ಗೊತ್ತಿದ್ದರಿಂದ ಪೊನ್ನು ಮೂಲ ಪದ, ಅದಕ್ಕೆ ವಿಶೇಷಣ ಕಪ್ಪು ಸೇರಿಸಿ ಇದು ಕಪ್ಪು ಚಿನ್ನ ಅಂತ ಹೇಳಿದ್ರು ಅಂತ ಕಬ್ಬಿಣವನ್ನು ಹೇಳಿದ್ರು. ನೋಡಿ, ಅಂದ್ರೆ ಕಬ್ಬಿಣ ಅದನ್ನ ಕಂಡು ಹುಡುಕಿದ ಕಾಲಕ್ಕೆ ಅದು ಎಷ್ಟು ಇಂಪಾರ್ಟೆಂಟ್ ಆದಂತ ಒಂದು ಅಸ್ತ್ರ ಆಗಿತ್ತು ನೋಡಿ. ಶಸ್ತ್ರ ಕೊಲ್ಲುವುದಕ್ಕೂ, ನೆಲ ಉಳುವುದಕ್ಕೂ, ದೇವಸ್ಥಾನ ಕಟ್ಟುವುದಕ್ಕೂ. ಹಾಗಾಗಿ ಎಲ್ಲೆಲ್ಲಿ ಕಬ್ಬಿಣ ಸಿಗ್ತದೋ ಅದು ಸಿಗ್ತದೋ ಅಲ್ಲೆಲ್ಲ ಕುಮಾರಸ್ವಾಮಿ ದೇವಸ್ಥಾನಗಳು ಕೂಡ ಇದೆ. ಯಾಕಂದ್ರೆ ಕುಮಾರಸ್ವಾಮಿ
ಹಿಡಿದಿರುವ ಶೂಲ ಇದೆಯಲ್ಲ, ಆ ಶೂಲಕ್ಕೊಂದು ಆಯುಧ, ಅದಕ್ಕೂ ಕಬ್ಬಿಣದ ಅನ್ವೇಷಣೆಗೂ ಕಬ್ಬಿಣದ ಅದರಿಗೂ ನಮ್ಮ ಚರಿತ್ರೆಗೂ ಒಂದು ಸಂಬಂಧ ಇದೆ. ಅದು ದೊಡ್ಡ ಲೋಕ ಅದು. ಇದನ್ನ ನಾವು ಪಾವನ ಪದ್ಧತಿಯನ್ನು ಓದಬೇಕು. ಆಮೇಲೆ ಕುದುರೆ ಬಗ್ಗೆ ನನಗೆ ಬಹಳ ಖುಷಿ ಆಯಿತು. ಅಶ್ವ, ಘೋಡ, ಬೇರೆ ಬೇರೆ ಭಾಷೆಗಳಿದೆ. ಕುಟಿರೈ, ಅದು ಎಲ್ಲಿಂದ ಬಂತು ಕುದುರೆ ನಮ್ಮ ದೇಶಕ್ಕೆ ಅಂತ ಬಹಳ ಚೆನ್ನಾಗಿ ಅದರ ಎಟಮಾಲಜಿ ಕೊಡ್ತಾರೆ. ಇಲ್ಲ ಅಂತ ಒಂದು ಶಬ್ದವನ್ನು ಇಟ್ಕೊಳ್ತಾರೆ. ಅದು ನಾವು ನಿನ್ನೆ ಮೊನ್ನೆವರೆಗೆ ಇಸಿಲ ಮೊದಲ ಶಬ್ದ ಅಂತ ಹೇಳ್ತೀವಿ. ಇಸಿಲ ಕನ್ನಡದ ಮೊದಲ ಪದ ನಮಗೆ ಬ್ರಹ್ಮಗಿರಿ ಶಾಸನದಲ್ಲಿ ದೊರಕಿತ್ತು. ಎಸುವ ಇಲ್ಲ, ಬಾಣ ಎಸೆಯುವ ಜಾಗ. ಆ ಇಲ್ಲ ಎಂದು ತುಳುವಿನಲ್ಲಿ ಇದೆ. ಅದು ಇಲ್ಲಿ ಒಡೆ ಹೋಗ್ತಾರೆ, ಇಲ್ಲಡೆ ಹೋಗ್ತಾರೆ. ಅವು ಏನ ಇಲ್ಲು, ಇಲ್ಲು ಇದೆ ಇದೆ ಇಲ್ಲ, ಅದನ್ನು ಇಟ್ಕೊಂಡು ಅವರ ಪದದ ಹಿಂದೆ ಹೋಗ್ತಾರೆ. ಇಲ್ಲಿ ಎಂಬುದು ಮನೆ ತಮಿಳಿನಲ್ಲಿ ಇದೆ, ತುಳುವಿನಲ್ಲಿ ಇದೆ, ಈಗಲೂ ಪ್ರಯೋಗದಲ್ಲಿ ಇದೆ. ಈಗ ಸಡಲವಾಗಲಿ ನೋಡಿ, ಕಮಿಲ ಅಂತ ಒಂದು ಊರು, ಕಮಿಲ ಈಗಲೂ ಇದೆ. ಇಲ್ಲ, ಕಂಜರ್ಪಿಲ, ಕಂಜರ್ಪಿಲ, ಇಲ್ಲ ಇಲ್ಲ ಎಂಬ ಶಬ್ದ. ಹಾಗಾಗಿ ನಾವು ಊರಿನ ಹೆಸರೇ ಕಂಜರ್ಪಿಲ ಅಷ್ಟೇ, ಅಲ್ಲಿ ಮುಗೀತು. ಆದರೆ ಆ ಊರಿನ ಹೆಸರು ಹೇಗೆ ಬಂತು? ಇದು ಬಹಳ ದೊಡ್ಡ ಪ್ರಾಧಿಕಾರದಿಂದ ಈಗ ಒಂದು ಯೋಜನೆ ತಗೊಂಡಿದ್ದೇವೆ. ಒಂದು 65,000 ಪದಗಳನ್ನು ಸಂಗ್ರಹಿಸಿ ಅದು ಉಳಿಬೇಕು. ಯಾಕಂದ್ರೆ ಕನ್ನಡ ಪದಗಳು ಅವು ಮಳೆ, ಮನೆ, ನದಿ, ನೀರು ಇತ್ಯಾದಿಗಳಿಂದ ಬಂದಿದೆ. ಅವು ಕನ್ನಡದ ಶ್ರೀಮಂತಿಕೆಯನ್ನು ಹೆಚ್ಚಿಸಬೇಕು, ಉಳಿಬೇಕು ಅಂತ ನಾವು ಒಂದು ಯೋಜನೆಯನ್ನು ತೆಕ್ಕೊಂಡಿದ್ದೇವೆ. ಅದು ಯಾಕಂದ್ರೆ ಯಾವ ಹೇಳ್ತೇನೆ. ಸೀರೆ, ಸೀರೆ ಬಗ್ಗೆ ಅವರು ಕೊಟ್ಟ ಒಂದು ವ್ಯಾಖ್ಯಾನ. ಅಪ್ಪ ಅಮ್ಮ ಪದ ಬಹಳ ಚೆನ್ನಾಗಿದೆ. ಈಗ ನಾವು ಅಪ್ಪ ಅಂದ್ರೆ ಕನ್ನಡದಲ್ಲಿ ಅಪ್ಪ, ಆದರೆ ಹಳೆಗನ್ನಡದಲ್ಲಿ ಅಥವಾ ತುಳುವಿನಲ್ಲಿ ಅಪ್ಪೆ ಅಂದ್ರೆ ತಾಯಿ. ಇಲ್ಲಿ ಅಮ್ಮ, ನಾವು ಕನ್ನಡದಲ್ಲಿ ತಾಯಿ. ಅಮ್ಮನ್, ಪಂಪನಲ್ಲಿ ಅದು ಗಂಡು. ಸೊ ಪದಗಳು ಹೆಂಗೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಬಂದಾಗ ಅರ್ಥಾಂತರ ಆಗ್ತದೆ. ಅದೇ ಶಬ್ದ ಬ್ರಹ್ಮ ಅಂತ ಹೇಳ್ತದೆ. ಈ ಭಾಷೆಯಲ್ಲಿ ಈಗ ಅಮ್ಮ ಅಂತಂದ್ರೆ ಅಮ್ಮ ಅಂತ ನಮ್ಮ ತಲೆಯಲ್ಲಿ ಬರ್ಬೇಕಲ್ಲ. ಆದರೆ ತುಳುವಿನವರಿಗೆ ಅಪ್ಪ ಗಂಡು, ಅಪ್ಪ ನನಗೆ ಬರ್ತದೆ. ಅದೇ ನೋಡಿ, ಭಾಷೆ ಬ್ಯಾಗ್ ಅಂತ ಹೇಳಬೇಕು. ನಾವು ಹೇಳುವುದು ಮತ್ತು ಅರ್ಥ ಒಂದೇ ಆಗಬೇಕು, ಅದು ಆಗೋದಿಲ್ಲ. ಹಾಗಾಗಿ ಮತ್ತು ನನಗೊಂದು ಶಾಕಿಂಗ್ ನ್ಯೂಸ್ ಇದು ಅವರು ಕೊಟ್ಟದ್ದು ಸೂಪ್ ಅಂತ. ನಾನು ಸ್ವಲ್ಪ ನನ್ನ ಆರೋಗ್ಯದ ಕಾರಣಕ್ಕೆ ಹೋಟೆಲಿಗೆ ಹೋದರೆ ಒಂದು ವೆಜಿಟೇಬಲ್ ಸೂಪ್ ಕೊಡಿ ಅಂತ ಹೇಳ್ತೀನಿ. ಸೂಪ್, ಅವರು ಆ ಸೂಪ್ ಪದ ನನ್ನದು ಇಂಗ್ಲೀಷ್ ಇದ್ದರೆ ನನ್ನ ತಲೆ. ಈ ನಿನ್ನೆ ಮೊನ್ನೆವರೆಗೆ ಚಾಯ ಪುಸ್ತಕ ಕೊಟ್ಟು ಓದಿ ಅಂತ ನೀವು ಹೇಳಿದ ಮೇಲೆ ಓದಲಿಕ್ಕೆ ಶುರು ಮಾಡಿದ ಮೇಲೆ ಸೂಪ್ ಎಂಬುದು ಸೂಪಶಾಸ್ತ್ರ ಅಂತ ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಪುಸ್ತಕವೇ ಇದೆ, 15ನೇ ಶತಮಾನದಲ್ಲಿ. ಅದು ಸಂಸ್ಕೃತ ಪದ ಅಂತ ಹೇಳಿ ಅದನ್ನು ಹೇಳ್ತಾರೆ. ನಾವು ಇಷ್ಟೊಳಗೆ ಸೂಪ್ ಕೊಡಿ ಅಂತ ಇಂಗ್ಲೀಷ್ನ ಪದ ಅಂತ ಸೂಪ್ಸ್ ಕುಡಿತಾ ಇದ್ರೆ 5 ಸ್ಟಾರ್ ಹೋಟೆಲ್ನಲ್ಲಿ. ಈಗ ನೋಡಿದ್ರೆ ನಮಗೆ ನಮ್ಮದೇ ಪದ ಆಯಿತು. ಒಂದು ಸಣ್ಣ ನನಗೆ ಕಲ್ಚರಲ್ ಶಾಕ್, ಅದು ಭಾಳ ಚೆನ್ನಾಗಿತ್ತು. ಆಮೇಲೆ ತಿಂಗಳು, ತಿಂಗಳು ಚಂದ್ರನ ಚಲನೆಯನ್ನು ಆಧರಿಸಿಕೊಂಡು ಹೇಗೆ ಕಾಲದ ಕಲ್ಪನೆ ಬಂತು ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ. ಈಗ ನಾವು ನೋಡಿ ಅಂದರೆ ಬ್ರಾಹ್ಮಣೇತರಲ್ಲಿ, ಬ್ರಾಹ್ಮಣರಲ್ಲಿ ಬೇರೆ ಥರ, ಬ್ರಾಹ್ಮಣೇತರಲ್ಲಿ ಸತ್ತರೆ 16 ದಿವಸ ಒಂದು ಕೊಲೆ ಹಾಕೋದು, ಕೊಲೆಗೆ ಪಾಠನೆ. ಈ 16 ಯಾಕೆ? ಆಮೇಲೆ ಸತ್ತ ಮೇಲೆ ಈಗ ವಸುರುದ್ರ ಆದಿತ್ಯ ಅಂತ ಪಿಂಡ ಪ್ರದಾನ ಮಾಡುವಾಗ 3 ಮಾಡ್ತಾರೆ. ಆದರೆ ನಾನ್ ಬ್ರಾಹ್ಮಣರು ಶೂದ್ರರು ಆ ಕಡೆ ಕರಾವಳಿ ಕಡೆ 16 ಎಲೆ ಆಗ್ತದೆ, 16 ಎಲೆ. ಸೊ 16ರವರೆಗೆ ಮೈಲಿಗೆ, 16 ಲಾಸ್ಟ್ ಪ್ಲಸ್ 16 ಎಲೆ ಆಗ್ತದೆ. ಇವರದ್ದು ಓದಿದ ಮೇಲೆ ನನಗೆ ಅನ್ಸಲಿಕ್ಕೆ ಶುರುವಾಯಿತು. ಚಂದ್ರನ ಚಲನೆಯನ್ನು ಅನುಸರಿಸಿಕೊಂಡು ಕಾಲ ಕಲ್ಪನೆ ಮಾಡಿ 15ಕ್ಕೆ ಮುಗೀತದೆ, 16ರಿಂದ ಫ್ರೆಶ್ ಲೈಫ್ ಒಂದು ಮೈಲಿಗೆ ಕಲ್ಪನೆ. ಹಾಗಾಗಿ ಅದು ತುಂಬ ಚೆನ್ನಾಗಿದೆ. ತಿಂಗಳ ಬಗ್ಗೆ ಬಂದಿದ್ದು ವರ್ಷ ಈಗಾಗಲೇ ಇದೆ. 10 ನೋಡಿ, ನಮ್ಮ ಗಿರಿದಾರಿದ್ದಾರೆ 10 ಅಂದರೆ ನಾವು 10 ಅದೊಂದು ನೌನಾಗಿ 10. ಮರ ಹತ್ತುದು ಅಂದ್ರೆ ಬೇರೆ, ಹತ್ತುವುದು ಅದರದು ಕ್ರಿಯಾಪದ ಆಯಿತು. ಇಲ್ಲಿ ನೌನಾಯಿತು, ಒಂದೇ ಪದ 10. ಅಲ್ಲಿ ಅದು ಕ್ರಿಯಾಪದವಾಯಿತು, ಹತ್ತುವುದು. ಅದನ್ನು ಇಟ್ಕೊಂಡು ಅದು ತುಳಿಗೆ ತಗೊಂಡು ಹೋಗ್ತಾರೆ. ಇದೆ ಕೈಟ್, ಮರೆ ಬತ್ತಿನ ಮರ, ಮರೆ ಬತ್ತು, ಮರೆ ಮರೆ ಅಂದರೆ ಇದು ಏನು ಅಂಟು, ಅಂಟು ಕೈಗೆ ಹಿಡಿಯಿತು ಅಂತಕ್ಕಂಥ ಬೇರೆ. ಕೈಟ್ ಮರ ಅಂಟಿದ್ದು, ಅಂಟಿದ್ದು ಇದೆಲ್ಲ ಅವು ಗೋದ ಅಂಟುತ್ತಿದ್ದು ಮರ. ಸೊ ಇದು ಅಂದ್ರೆ ಒಂದೇ ಪದ, 10 ಎಂಬ ಒಂದು ಪದ ಕ್ರಿಯಾಪದವಾಗಿ, ವಿಶೇಷಣವಾಗಿ, ನಾಮಪದವಾಗಿ ಬಳಕೆಯಲ್ಲಿರುವ ಒಂದು 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 ಚಲನೆ ಇದೆಯಲ್ಲ, ಪದಗಳ ಚಲನೆ ತುಂಬ ಅದ್ಭುತವಾಗಿ ಅದನ್ನು ಹೇಳಿದ್ದಾರೆ. ಅದಕ್ಕೆ 2 ಅರ್ಥ, 3 ಅರ್ಥ, 4 ಅರ್ಥ ಇರ್ತದೆ ಎಂಬುದನ್ನು ಅವರು ಹೇಳ್ತಾರೆ. ಹಾಗೆ ಇನ್ನೊಂದು ನನಗೆ ಶಾಕ್ ಕೊಟ್ಟದ್ದು ಕಾಲು, ಕಾಲು ರೂಪಾಯಿ, ಕಾಲಾಣೆ. ಈ ಕಾಲು ಹೇಗೆ ಬಂತು ಅವ್ರು ಹೇಳ್ತಾರೆ. ಈಗ ಅದು ಕಾಲು ಅಂದರೆ ನಮಗೆ 2 ಕಾಲಿದೆ ಅಲ್ವಾ,
ಎರಡು ಕಾಲದಲ್ಲಿ ಈಗ ಒಂದು ಅರ್ಧ ಅಂತ ಬಂದರೆ, 1/2 ಅಂತ ಬಂದರೆ ಅದು ಅರ್ಧ ಕಾಲ, ಅಂದರೆ ನಿಮಗೆ 2 ಕಾಲಕ್ಕೆ 1 ಕಾಲ. ಆದರೆ ಇಲ್ಲಿ 1/4 ಬರ್ತದಲ್ಲ, ಅದು ಎಲ್ಲಿಂದ ಬರ್ತದೆ ಅಂತ ಹೇಳಿ ನಮಗೆ 2 ಕಾಲ. 4 ಎಲ್ಲಿಂದ ಬಂದದ್ದು ನೋಡಿ, ಇದು ಪ್ರಾಣಿಗಳಿಂದ ಬಂತು ಅಂತ ಹೇಳ್ತಾರೆ. ಅದು ಚೆನ್ನಾಗಿದೆ. ಪ್ರಾಣಿಗಳಿಂದ 4 ಕಾಲ. ಆದ್ದರಿಂದ ಪ್ರಾಣಿಗಳಿಗೆ 4 ಕಾಲ ಇದ್ದಾಗ ಇದ್ದಂಥ ಒಂದು ಕಲ್ಪನೆ, 4ರಲ್ಲಿ 1, 4 ಕಾಲಗಳಲ್ಲಿ 1 ಕಾಲು ಅಂತ ಹೇಳಿ ಆ ಕಾಲು ಶುದ್ಧ ನಾವು ಸರಾಗವಾಗಿ ನಾವು ಇದನ್ನ ಅರ್ಥವೇ ಗೊತ್ತಿರಲಿಲ್ಲ. ಅದನ್ನು ಆಲ್ಮೋಸ್ಟ್ ವೇದ ಕಾಲದವರೆಗೆ ತೆಗೆದುಕೊಂಡು ಹೋಗುವ ಒಂದು ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿಶ್ಲೇಷಣೆಯನ್ನು ಮಾಡ್ತಾರೆ. ಹಾಗೆಯೇ ದಿಕ್ಕುಗಳ ಬಗ್ಗೆ ಅವರು ಹೇಳುವ ಪದಗಳು ಇದೆ. 3 ಪಡು ತೆಂಕು ಬಡಗು. ನಮ್ಮಲ್ಲಿ ದ್ರಾವಿಡ ಪದಗಳಲ್ಲಿ 3 ಪಡು ತೆಂಕು ಬಡಗು 4. ಈ 4 ಕೂಡ ಸೂರ್ಯನ ಚಲನೆಯನ್ನು ಆಧರಿಸಿಕೊಂಡು ಬಂದ ಪದಗಳು. 3 ದಿಕ್ಕು, ಸೂರ್ಯ 3, ಪಡು ಮಲಗು, ಸೂರ್ಯ ಮಲಗುವ ಜಾಗ, ತೆಂಕು ದಕ್ಷಿಣ. ಹೀಗೆ ಅವರು ಈಗ ನಾವು ಬಳಸುವುದಿಲ್ಲ. ಈಗ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂತ ಸಂಸ್ಕೃತ ಪದಗಳನ್ನು ನಾವು ಬಳಸ್ತೀವಿ. ಆದರೆ ನಮ್ಮಲ್ಲಿ 3 ಪಡು ಯಕ್ಷಗಾನದಲ್ಲಿ ಮಾತ್ರ ಉಳಿದಿದೆ. ತೆಂಕು ತಿಟ್ಟು ಮತ್ತು ಬಡಗು ತಿಟ್ಟು ಅಂತ. ಇನ್ನು ಎಲ್ಲಿ ಕಡೆ ಉಳಿದಿಲ್ಲ. ಅದರ ಬಗ್ಗೆ ಬಹಳ ಒಳ್ಳೆಯ ವಿವೇಚನೆ ಹೇಳ್ತಾರೆ. ಹಾಗೆ ಇಲಿ ಬಗ್ಗೆ ತುಂಬ ಒಳ್ಳೆಯ ಒಂದು, ಅದು ಈಗ ಚೆನ್ನಾಗಿದೆ. ಇಲಿ ರ್ಯಾಟ್, ಅದು ರ್ಯಾಟ್ ಅದು ಇಂಡೋ ಆರಿಯನ್ ಪದಗಳಲ್ಲಿ ಇದೆ ಅಂತ ಹೇಳಿ ಅವ್ರು ಕೊನೆಗೆ ಅಂತ ಹೇಳ್ತಾರೆ. ಇಲ್ಲಿಗೆ ಸಂವಾದಿ ಪದ ಇಂಗ್ಲೀಷಲ್ಲಿ ಇದೆ, ಇಂಗ್ಲೀಷಿನ ರ್ಯಾಟ್ಗೆ ಇಲಿ ಅಂತ ಇದೆ. ಇಲ್ಲದಿದ್ದು ಹೆಗ್ಗಣಕ್ಕೆ ಮಾತ್ರ, ಹೆಗ್ಗಣಕ್ಕೆ ಒಂದು ಪದ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಯಾರಾದರೂ ನಿಮ್ಮ ಕನ್ನಡದಲ್ಲಿ ಏನುಂಟು ಅಂತ ಕೇಳಿದ್ರೆ ನಮ್ಮಲ್ಲಿ ಹೆಗ್ಗಣ ಅಂತ, ನಿಮ್ಮ ಭಾಷೆಯಲ್ಲಿ ಏನುಂಟು ಅಂತ ನಾವು ಅದನ್ನು ಕೇಳಬಹುದು. ಹೀಗೆ ಅನೇಕ ವಿಷಯಗಳಿವೆ. ಕೆಲವು ವಿಷಯಗಳಲ್ಲಿ ಈಗ ಆಧುನಿಕ ಕಾಲದಲ್ಲಿ ಅನೇಕ ಭಾಷಾಶಾಸ್ತ್ರ ಬೆಳೆದಿದೆ. ಕೆಲವೊಂದು ಒಪ್ಪುವುದು ಕಷ್ಟ ಆಗ್ತದೆ. ಆ ಒಪ್ಪುವುದು ಕಷ್ಟ ಆಗ್ತದೆ ಎನ್ನುವ ಮಾತು ಅವರ ಪ್ರಯತ್ನವನ್ನು ನಿರಾಕರಿಸುತ್ತದೆ, ಬದಲಾಗಿ ಹೆಚ್ಚು ಗೌರವಿಸುತ್ತದೆ. ಉದಾಹರಣೆಗೆ ಅವರು ತುಳುವಿನ ಬಗ್ಗೆ ಬಂದಾಗ ಬ್ರಾಹ್ಮಣ ತುಳು ಬಹಳ ಹಳೆಯ ತುಳು ಅಂತ ಹೇಳ್ತಾರೆ. ಅದನ್ನು ಇವತ್ತು ಒಪ್ಪುವುದು ಕಷ್ಟ. ಯಾಕೆಂತಂದರೆ ಬ್ರಾಹ್ಮಣ ತುಳುನಾಡಿಗೆ ಬಂದು ಸುಮಾರು 14-15 ಶತಮಾನ. ತುಳು ಇನ್ನೂ ಪ್ರಾಚೀನವಾದ ಭಾಷೆ, ಕನ್ನಡಕ್ಕಿಂತಲೂ ಪ್ರಾಚೀನವಾದ ಭಾಷೆ. ಪ್ರಾಗ್ರಾವಿಳದಿಂದ ತಮಿಳು ಬೇರೆಯಾದು, ಆಮೇಲೆ ಬೇರೆಯಾದ್ದು ತುಳು, ಆಮೇಲೆ ಬೇರೆಯಾದ್ದು ಕನ್ನಡ, ಆಮೇಲೆ ಬೇರೆಯಾದ್ದು ತೆಲುಗು, ಆಮೇಲೆ ಬೇರೆಯಾದ್ದು ಮಲಯಾಳ. ಸೊ ಇದು ಚರಿತ್ರೆಯಲ್ಲಿ ತುಳು ಕನ್ನಡಕ್ಕಿಂತ ಪೂರ್ವದು. ಉದಾಹರಣೆಗೆ ಅದು ಪದಗಳಲ್ಲಿ ಇನ್ನೂ ಉಳಿದಿದೆ. ಹಾಗಾಗಿ ಅದು ಅವರು ಬಹುಶಃ ಈ ಶೂದ್ರರಿಗಿಂತಲೂ ಹೆಚ್ಚಾಗಿ ದಲಿತರ ಅಕ್ಷರಗಳಿಗೆ, ಪದಗಳಿಗೆ ತಾವೊಂದು ಹೆಚ್ಚು ಎಕ್ಸ್ಪೋಸ್ ಆಗಿಲ್ಲ. ಉಡುಪಿ ಪರಿಸರದಲ್ಲಿ ಬ್ರಾಹ್ಮಣ ತುಳುಗೆ ಹೆಚ್ಚು ಅವರು ಹರಿದಾಸ ಅವರೆಲ್ಲ ಅದೇ ತುಳು ತಾನೇ ಮಾತಾಡ್ತಾರೆ. ಹಾಗಾಗಿ ಆದರೂ ದಲಿತರ ಹತ್ರ ಮಾತಾಡುವಾಗ ಅದು ಉಡುಪಿ ಪರಿಸರದಲ್ಲಿ ಅವರ ಕೇರಿಗೆ ಹೋಗಬೇಕು, ಅಲ್ಲಿ ಬೇರೆ ಸಮಸ್ಯೆಗಳಿದೆ, ಇವರು ಹೋದರೆ ಅದು ಇನ್ನೊಂದು ಸಮಸ್ಯೆ. ಹಾಗಾಗಿ ಈಗ ನೋಡಿ ತರೆ ಅನ್ನೋ ಶಬ್ದ ಹೇಳಿ ತಿಳಿಸ್ತೀನಿ. ತಲೆ ಅಂತ ಹೇಳ್ತೀವಿ. ತಲೆಗೆ ದ್ರಾವಿಡ ಪದ ತಲೆ, ಹಿಂದಿಯಲ್ಲಿ ಶಿರಾ. ಆದ್ದರಿಂದ ಹಿಂದಿಯ ಜನ್ಯ, ಸಂಸ್ಕೃತದ ಇತರ ಜನ್ಯ ಭಾಷೆಗಳು ಹಿಂದಿಗೆ ಬಂದರೆ ಸರ್ ಅಂತ ಹೇಳ್ತಾರೆ. ಸರ್ಪೆ ಸೈನ್ಯ ಸರ್ಪೆ ಅದು ಶಿರ ಆಯ್ತು. ಕನ್ನಡಕ್ಕೆ ಬಂದರೆ ತಲೆ. ಈಗ ತಲೆ ದ್ರಾವಿಡ ಪದ. ನಾನು ತಲೆ ಅಂತ ಕನ್ನಡ ಹೇಳ್ತೇನೆ, ತಲೆ ಅಂತ ಹೇಳ್ತೀನಿ. ಆದರೆ ಜೈನರು ಅದನ್ನು ಅರೆ ಅಂತ ಹೇಳ್ತಾರೆ. ಅರೆ ತಾವು ಸುಳ್ಯ ಕಡೆ ಅರೆ ಭಾಷೆ ಮಾತಾಡುವವರು ಅರೆ ಅಂತ, ಪುತ್ತೂರು ಕಡೆ ಸರೆ ಅಂತ. ಅಂದರೆ ಒಂದೇ ಪದಕ್ಕೆ ಎಷ್ಟು ಡೈಮೆನ್ಷನ್ಸ್ ಇದೆ. ಮತ್ತು ದಲಿತರು ಅದನ್ನು ಚಾರೆ ಅಂತ ಹೇಳ್ತಾರೆ. ಇಲ್ಲೂ ನಮ್ಮ ಕಡೆ ಸುಳ್ಯ ಕಡೆ ಕಾಸರಗೋಡು ಕಡೆ ಚಾರೆ ಅಂತ ಹೇಳ್ತಾರೆ. ಭಾಷಾಶಾಸ್ತ್ರಜ್ಞರು ಚಾ ಎಂಬುದು ಬಹಳ ಹಳೆಯ ಪದ. ಅದು ಏನು ಪೂರ್ವ ಪ್ರೊಟೋ ದ್ರಾವಿಡಿಯನ್ ಅಂತ ಆ ಕಾಲದ ಪದ ಹೇಳ್ತಾರೆ. ಚಾವನ್ನು ಅವರು ಎತ್ತಿ ಇಡ್ತಾರೆ. ಅದು ದಲಿತರಲ್ಲಿ ಉಳಿದಿದೆ. ಯಾಕಂದರೆ ದಲಿತರ ಭಾಷೆ ಬದಲಾವಣೆ ಆಗುತ್ತೆ. ಈಗ ಆಗ್ತಾ ಇದೆ. ಈಗ ಅವರು ಕನ್ನಡ ಶಾಲೆಗೆ ಹೋಗ್ತಾರೆ, ಇಂಗ್ಲೀಷ್ ಶಾಲೆಗೆ ಹೋಗ್ತಾರೆ, ಮತ್ತು ನಗರಗಳಿಗೆ ವಲಸೆ ಬಂದಿದ್ದಾರೆ. ಈಗ ಅವರ ಭಾಷೆಗಳು ಬದಲಾಗ್ತಾರೆ. ಅಂದರೆ ನಿನ್ನೆ ಮೊನ್ನೆವರೆಗೆ ಯಾರು ಗೊತ್ತುದಿಲ್ಲ, ಯಾರು ಹುಟ್ಟದೇ ಇರುವ ಒಂದು ಸಮುದಾಯವಾದ ಭಾಷೆ ಅದು ಅದರ ಮೂಲ ರೂಪದಲ್ಲಿ ಉಳಿದಿದೆ. ಅದು ಮೂಲ. ಹಾಗಾಗಿ ಕೆಲವು ವಿಷಯಗಳ ಪ್ರಾಚೀನತೆ ವಿಷಯಕ್ಕೆ ಬಂದಾಗ ಪಾವೆನ್ ಅವರ ವಿಚಾರಧಾರೆಗಳನ್ನು ಈಗಿನ ಬೆಳವಣಿಗೆಯಲ್ಲಿ ಒಪ್ಪಿಕೊಳ್ಳುವುದು ಕಷ್ಟ. ಆದರೆ ಅದರ ಬಗ್ಗೆ ಕೆಲಸ ಮಾಡುವ ಹಾಗೆ, ಯೋಚನೆ ಮಾಡುವ ಹಾಗೆ ನಮ್ಮನ್ನು ಮಾಡಿದ್ದಾರೆ. ಭಾಷೆಯ ಮೂಲಕ ಉತ್ಪತ್ತಿಯಾಗುವ ಅರ್ಥ, ಉತ್ಪತ್ತಿಯಾಗುವ ಬಗೆ, ಅದು ಹೇಗೆ ಉತ್ಪತ್ತಿ ಆಗ್ತದೆ ಎಂಬುದು ಅವರ ಬಹಳ ಕುತೂಹಲ. ಈಗ ನಾನೊಂದು ಶಬ್ದ ಮನೆ ಅಂತ ಹೇಳ್ತೀನಿ. ಮನೆ ಅಂತ ಹೇಳಿದಾಗ ನಮಗೆಲ್ಲರಿಗೂ ಮನೆ ಅಂತ ಗೊತ್ತಾಯ್ತು. ಅದರ ಮನೆ ಎಂಬ ಶಬ್ದ ನನ್ನ ತಲೆಯಲ್ಲಿ ಮೂಡುವುದು ಯಾವಾಗ? ಇದೊಂದು ತಾತ್ವಿಕ ಪ್ರಶ್ನೆ. ಮಾ ಅಂದಾಗ ಗೊತ್ತಾಯ್ತು, ಅದು ಗೊತ್ತಾಗ್ತದೆ. ನಾ ಅಂದಾಗ ಗೊತ್ತಾಯ್ತು. ಮನೆ ಗೊತ್ತಾಯ್ತು. ನೇ ಅಂದಾಗ ಅರ್ಥ ಸ್ಫೋಟ ಆಯ್ತು.
ಆದರೆ ಮೇ ದಿನ ಸ್ಫೋಟ ಆಯ್ತು ಅಂತ ಹೇಳಿದ್ರೆ ಅದು ಮೇ ಅಂದ್ರೆ ಯಾರಿಗೆ ಏನು ಗೊತ್ತಾಗ್ತದೆ, ಆ ಅರ್ಥದ ಉಗಮ ಮಹಾಸಂಧಿಗೆ ಶುರುವಾಯಿತು. ಒಂದು ಪದಗಳಲ್ಲಿ ಎಲ್ಲಿಂದ ಅರ್ಥ ಹುಟ್ಟುತ್ತದೆ, ಅದು ಹೆಂಗೆ ಬೆಳೀತದೆ, ಎಲ್ಲಿ ಸ್ಫೋಟ ಆಗ್ತದೆ, ಆ ಸ್ಫೋಟ ಆಗುವುದಕ್ಕೂ ಈ ಪದಗಳಿಗಿರುವ ಸಂಬಂಧ ಏನು, ಮತ್ತೆ ಇಷ್ಟೊಂದು ಅರ್ಥವ್ಯಾಪ್ತಿಯನ್ನು ಹೊತ್ತಿರುವ ಒಂದು ಪದ ವಾಕ್ಯಗಳಲ್ಲಿ ಬಳಕೆಯಾಗುವಾಗ ಆ ವಾಕ್ಯಗಳು ಹೊರುವ ಅರ್ಥ ಯಾವುದು? 4-5 ಪದಗಳಿದೆ ತಿಳ್ಕೊಳ್ಳಿ. ಆವಾಗ ಅದರಲ್ಲಿ ಹೊರುವ ಅರ್ಥ ಯಾವುದು? ಅಲ್ಲಿ ಅರ್ಥ ಸ್ಫೋಟ ಬೇರೆ ಬೇರೆ ಪದಗಳಿಗೆ ಬೇರೆ ಬೇರೆ ರೀತಿಯಿಂದ ಸ್ಫೋಟ ಆದರೆ ಆಗ ವಾಕ್ಯದ ಕೊನೆಯಲ್ಲಿ ಸ್ಫೋಟವಾಗುವ ಅರ್ಥ ಹೇಗೆ? ವಾಕ್ಯದ ಕೊನೆಯಲ್ಲಿ ಪ್ರಕಟವಾಗುವ ಅರ್ಥಕ್ಕೆ ಈ ಪದಗಳಲ್ಲಿ ಸ್ಫೋಟವಾಗುವ ಭಿನ್ನಾರ್ಥಗಳು ಪೂರಕವೋ ಮಾರಕವೋ ಬಹಳ ದೊಡ್ಡ ಜ್ಞಾನದ ವಿಷಯ ಇದು. ಇದನ್ನೆಲ್ಲ ಅವರು ಮಾಡಿದ್ದಾರೆ. ಬಹುಶಃ ನಾನು ಹೇಳ್ಬೋದಾದ ಕೊನೆಯ ಮಾತು ಪಾವೆಮ್ಮನವರಿಗೆ ಒಂದು ವಿಶ್ವವಿದ್ಯಾಲಯದಲ್ಲಿ ಆಮ ನಾಯಕರಿಗೆ, ಗೌರೇಗೌಡರಿಗೆ, ಜಿ.ಎಸ್. ಪರಮೇಶ್ವರಯ್ಯನವರಿಗೆ, ರಾಯ ಧಾರವಾಡಕರ್ ಅವರಿಗೆಲ್ಲ ಸಿಕ್ಕಿದ ಹಾಗೆ ಒಂದು ಅಕಾಡೆಮಿಕ್ ವಾತಾವರಣ ಸಿಕ್ಕಿಬಿಟ್ಟಿದ್ರೆ ಬಹುಶಃ ಪಾವೆಮ್ ಕನ್ನಡದ ಅತ್ಯುತ್ತಮವಾದ ಒಬ್ಬ ಹೇಗೆ ನಿರುಕ್ತವನ್ನು ಬರೆದು ಸಂಸ್ಕೃತಕ್ಕೆ ಒಂದು ಹೊಸ ಡೈಮೆನ್ಷನ್ ಕೊಟ್ಟು ಬಹುಶಃ ಪಾವೆಮ್ ಕೂಡ ಕೆಲಸ ಮಾಡ್ತಿದ್ರು ಅಂತ ಕಾಣ್ತದೆ. ಅದಕ್ಕೆ ನಾವು ದುಃಖಿಸೋದು ಬೇಡ. ಅವರು ಕೊಟ್ಟದಕ್ಕೆ ಕನ್ನಡ ಭಾಷೆ, ಕನ್ನಡ ನಾಡು, ನಾವು ನೀವೆಲ್ಲರೂ ಕೂಡ ಕೃತಜ್ಞರಾಗಬೇಕು. ನಮಸ್ಕಾರ.